ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಒಂದು ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮ್, ಇದರಲ್ಲಿ ನೀವು ಕನೆಕ್ಟ್ FM 100.9 ಅಂತ ಒಂದು ಸರ್ಚ್ ಮಾಡೋದ್ರಿಂದ ಕೂಡ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೂಡ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ಇದರಲ್ಲಿ ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂನ ಕೂಡ ನಾವು ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ, ಹಿ ಈಸ್ ಅ ವೆರಿ ವೆಲ್ ನೋನ್ ಪರ್ಸನಾಲಿಟಿ ಇನ್ ಅವರ್ ಕಮ್ಯುನಿಟಿ. ಸೊ ಇವರ ಹೆಸರು ರಮ್ಯಾವರನ್ ರಾಮಸ್ವಾಮಿ ಅಂತ. ಸೊ ಇವರು ವೃತ್ತಿಪರ ಸಿಡ್ನಿ ರೈಲ್ವೆಯಲ್ಲಿ ಡಿಪೋರ್ಟ್ ಸಪೋರ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಇವರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, MBA ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮತ್ತೆ ಗ್ರಾಜುಯೇಟ್ ಸರ್ಟಿಫಿಕೇಟ್ ಇನ್ ರೈಲ್ ಆಪರೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವರು ವಿದ್ಯಾಭ್ಯಾಸನ ಮಾಡಿದ್ದಾರೆ. ಇವರು ಕಳೆದ 25 ವರ್ಷಗಳಿಂದ ಒಂದು ಕಮ್ಯುನಿಟಿ ಲೀಡರ್ ಆಗಿ ಸಮುದಾಯ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ HSS, ಸೇವಾ ಇಂಟರ್ನ್ಯಾಷನಲ್, VHP, ಫ್ರೆಂಡ್ಸ್ ಆಫ್ ಇಂಡಿಯಾ, ಹಾಗೆ HEACC ವಿಚ್ ಇಸ್ ಹಿಂದೂ ಎಜುಕೇಶನ್ ಕಲ್ಚರಲ್ ಸೆಂಟರ್. ಸೊ ಹಾಗೆ ಇವರು ಒಂದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದಾಗ 2 ಸಲನೂ ಕೂಡ ಇವರು ಆ ಒಂದು ಪ್ರೋಗ್ರಾಮ್ನೆಲ್ಲ ಒಂದು ಮುಖ್ಯ ಕಾರ್ಯದರ್ಶಿಯಾಗಿ ಕೂಡ ಎಲ್ಲ ನಿರ್ವಹಿಸಿದ್ದಾರೆ. ಸೊ ಬನ್ನಿ ಇವರನ್ನ ನಮ್ಮ ಒಂದು ಅಪ್ಪು ರೇಡಿಯೋಗೆ ಮೊದಲು ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಅಪ್ಪು ರೇಡಿಯೋಗೆ ಸುಸ್ವಾಗತಗಳು ರಮ್ಯಾಜಿ. ಧನ್ಯವಾದ ಜ್ಯೋತ್ಸ್ನಾಜಿ. ನಿಮಗೂ ಮತ್ತೆ ಕರೆಕ್ಟ್ FM 100.9 ತುಂಬಾ ಧನ್ಯವಾದಗಳು ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ನಾವ್ ಆಕ್ಚುಲಿ ಇಟ್ಸ್ ಮೈ ಪ್ಲೆಜರ್ ಅಂತ ಹೇಳ್ಬೇಕು. ನೀವು ಬಂದಿರೋದು ರಮ್ಯಾ ಅವ್ರ ಜಿಯನ್ನ ನಾನು ತುಂಬಾ ಸಲ ಕರೆದಿದ್ದೆ. ಅವರು ಪಾಪ ತುಂಬಾ ಬಿಸಿ ಇದ್ದಿದ್ರಿಂದ ಬರಕ್ ಆಗ್ಲಿಲ್ಲ. ಸೊ ನೀವೊಂದು ಸಮಯ ಮಾಡ್ಕೊಂಡು ನಮ್ಮ ರೇಡಿಯೋ ಬಂದಿರೋದು ಕೂಡ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದ. ಸೊ ರಮ್ಯಾಜಿ ಅವರೇ, ನಾವು ಈಗ ತಾನೇ ನಿಮ್ಮ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡೋದು. ಸೊ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಪರಿಚಯ ಮಾಡಿಕೊಡಿ. ನಮಸ್ಕಾರ. ಸುಮಾರು 1995 ಜುಲೈನಲ್ಲಿ ನಾನು ಮತ್ತೆ ನನ್ನ ಶ್ರೀಮತಿಯವರು ಮತ್ತೆ ನನ್ನ ಮಗಳು ವೈಷ್ಣವಿ, 3 ತಿಂಗಳ ಮಗಳು ಅವರು, ನಾವೆಲ್ಲ ಇಲ್ಲಿ ಗ್ರೀನರ್ ಪಾಸ್ಟರ್ಸ್ ಅಂತ ಹೇಳ್ತೀವಿ, ಒಳ್ಳೆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಮೈಗ್ರೇಟ್ ಆದ್ವಿ. ಅದು ಬಂದಾಗಲೇ ನಾವೆಲ್ಲ ಕನ್ನಡದವರ ಒಂದು ಪರಿಚಯ ಆಯ್ತು. ಇಲ್ಲಿ ಶಿವಕುಮಾರ್ ಇರ್ಬೋದು, ವೆಂಕಟೇಶ್ವರ್ ಇರ್ಬೋದು, ಮುರಳಿ ಇರ್ಬೋದು, ಮತ್ತೆ ನಮ್ಮ ಮೋಹನ್ ಇರ್ಬೋದು, ಇವರೆಲ್ಲರೂ ಪರಿಚಯ ಮೊದಲೇ ಇತ್ತು ನಮಗೆ. ಸುರೇಶ್ ಅಂತ ಇನ್ನೊಬ್ರು ಮೊದಲು ಅವ್ರ ಜೊತೆ ಇದ್ವಿ ನಾವು. ಸೊ ನಾವಿಲ್ಲಿ ಬಂದಾಗಲೇ ನಮ್ಮೆಲ್ಲ ಸುಮಾರು ನಮ್ಮ ಮೈಕೋ ಏನು ಒಂದು ದೊಡ್ಡ ಒಂದು ಕಮ್ಯುನಿಟಿ ಇತ್ತು ಮೊದಲೇ, ಅದರ ಪರಿಚಯ ಚೆನ್ನಾಗಿತ್ತು. ಇಲ್ಲಿ ಬಂದು ಸೆಟ್ಲ್ ಆದೀವಿ ಅವಾಗ. ಆದರೆ ಅವಾಗ ಬಂದಾಗಿಂದನೂ ಒಂದು ಒಳ್ಳೆ ಕನ್ನಡ ಕಮ್ಯುನಿಟಿ ಮಧ್ಯೆ ಇರುವಂಥ ಒಂದು ಸೌಭಾಗ್ಯನ ಸಿಗುತ್ತೆ. ಯಾಕಂದ್ರೆ ತುಂಬ ಜನಕ್ಕೆ ಅದು ಸಿಗಲ್ಲ. ಸೊ ಕ್ಯಾಸಲ್ ರಿಸ್ಟೇಟಲ್ಲೇ ನಾನು ಬಂದಾಗಲೇ ಸುಮಾರು ಒಂದು 23 ಫ್ಯಾಮಿಲಿ ಸೆಟ್ಲ್ ಆಗಿದ್ರು ಅವರೇ, ರಾಮ್ಪ್ರಿಯ ಅವರು ಇದ್ರು ಮೊದಲು. ಸೊ ಅದರಿಂದ ಅಲ್ಲಿಂದ ಶುರು ಆಯಿತು. ಸೊ ನಾವು ಬಂದು ಸುಮಾರು ಒಂದು 25 ವರ್ಷ ಆದರೂ ಕೂಡ ನನ್ನ ಚಿಕ್ಕನಿಂದ ನನಗೆ, ನಾನು 7ನೇ ವಯಸ್ಸಿದ್ದಾಗಿಂದ RSS ನಲ್ಲಿ ನಾನು ಕೆಲಸ ಮಾಡ್ತಿದ್ದಾಗಿ ಸಮಾಜ ಜೊತೆಗಿರುವಂತ ಒಂದು ಏನೋ ಒಂದು ಅಭ್ಯಾಸ ಆಯ್ತಲ್ಲ ನಮಗೆ, ಅದನ್ನ ಹಂಗೆ ಇಲ್ಲಿ ಮುಂದುವರಿಸುವಂತ ಪ್ರಯತ್ನ ಮಾಡ್ತಿದ್ವಿ. ಯಾಕಂದ್ರೆ ನಮ್ಮತನ ಕಳ್ಕೊಂಡಿದ್ವಿ ಅಲ್ಲಿಂದ ಬಂದಾಗ ಆ ಒಂದು ಸೋಷಿಯಲ್ ಲೈಫ್ನ, ಮತ್ತೆ ಅದನ್ನ ಮುಂದುವರಿಸಬೇಕು ಅಂತ ದೃಷ್ಟಿಯಿಂದ ಇಲ್ಲಿರುವಂತ ಎಲ್ಲ ಬಾಂಧವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಮಾತಾಡ್ತಾ ಏನ್ ಮಾಡ್ಬೇಕು ಅಂದಾಗ ಮೊದಲನೇ ಗಣೇಶೋತ್ಸವ, ನೀವು ಆಗಲೇ ಹೇಳ್ದಂಗೆ 1998ರಲ್ಲಿ ಮೊದಲನೇ ಗಣೇಶೋತ್ಸವ. ಇವತ್ತೇನು ಫ್ರೆಂಡ್ಸ್ ಆಫ್ ಇಂಡಿಯಾ ಲಿವರ್ಪೂಲ್ ಅಂತ ಮಾಡ್ತಾ ಇದೀವಲ್ಲ, ಅದರ ಮೊದಲ ಒಂದು ಶ್ರೀ ಗಣೇಶ ಅವಾಗ ಆಯ್ತು ಅವಾಗ. ಸೊ ಅದ್ರ ಮೂಲಕ ನಮ್ಗೆ ಇಡೀ ನಮ್ಮ ಪ್ರಾರಂಭದಲ್ಲಿ ಬರೀ ಕನ್ನಡ ಸಮಾಜದವ್ರು ಬರ್ತಾ ಇರೋ ಜೊತೆಗೆ ಲಿವರ್ಪೂಲ್ ಇದ್ದವ್ರು ಬರ್ತಾ ಇದ್ರು. ಕ್ರಮೇಣ ಅದು ಬೆಳೀತಾ ಇಡೀ ಸಿಡ್ನಿಯಲ್ಲಿ ನಮ್ಮ ಕನ್ನಡಿಗರ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅನ್ನೋ ತರ ಆಯ್ತು. ಇಡೀ ವಿಶ್ವದಲ್ಲಿ ಕೂಡ ಈಗ ನಮ್ಮ ಮನೆ ಕೂಡ ನಮ್ಮ ಸೌತ್ ಆಫ್ರಿಕಾ ನಮ್ಮ ವಿಶ್ವ ವಿಭಾಗದ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಅವರಿಗೂ ಕೇಳ್ತಾ ಇದ್ರು. ಆಸ್ಟ್ರೇಲಿಯಾದಲ್ಲಿ ಸುಮಾರು 3,500 ಜನ 2 ದಿವಸ ಬರುವಂತ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಆಗುತ್ತೆ ಗಣೇಶೋತ್ಸವದ. ಯಾರು ನಮ್ಮ ಪರಿವಾರದವರೇ, ಫ್ರೆಂಡ್ಸ್ ಆಫ್ ಇಂಡಿಯಾ ಮತ್ತೆ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಈ ರೀತಿ ಒಳ್ಳೆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಸ್ವಕಾರ್ಯ ಅಂದ್ರೆ ಇಲ್ಲಿ ಸೆಟ್ಲ್ ಆಗಬೇಕು ಅಂತ ಕೆಲಸ ಮಾಡೋಕೆ ಶುರು ಮಾಡಿದ್ವಿ. ಕೆಲಸ ಮಾಡ್ಕೊಂಡಂಗೆ ನಮ್ಮ ಜೀವನ ಮುಂದುವರಿಸುವಂತದ್ದು ನಡೀತಿತ್ತು. ಅದ್ರ ಜೊತೆಗೆ ಸಮಾಜದ ಕೆಲಸನೂ ನಾವು ಮುಂದುವರಿಸ್ಬೇಕು. ಯಾಕಂದ್ರೆ ಯಾವ್ದನ್ನ ನನ್ನ ಸುಮಾರು 35ನೇ ವರ್ಷದ ಬಯಸು ನಾನು ಸಂಘದ ಕೆಲಸ ಮಾಡ್ತಾ ಇದ್ದೆ, ಅದನ್ನ ಮತ್ತೆ ಸಮಾಜ ಕೆಲಸ ಮತ್ತೆ ಮುಂದುವರಿಸಬೇಕು ಅಂತ ಸ್ವಲ್ಪ ಅಡಚಣೆಗಳಿತ್ತು ಇನಿಷಿಯಲಿ. ಆದ್ರೆ ಒಳ್ಳೆ ಒಂದು ಸಮಾಜ ನನ್ನ ಜೊತೆ ಇದ್ದಿದ್ದಾಗಿ, ಒಳ್ಳೆ ಸಹೃದಯಗಳ ಜೊತೆ ಇದ್ದಿದ್ದಾಗಿ ಅವರು ನಮ್ಮ ಜೊತೆ ಸೇರ್ಕೊಂಡು ನಮ್ಮ ಜೊತೆ ಕೆಲಸ ಶುರು ಮಾಡಿದ್ರು.
ಅದರ ಪ್ರತಿರೂಪ ಗಣೇಶೋತ್ಸವ. ಅದ್ರ ಮೂಲಕ ತುಂಬಾ ಬೇರೆ ಬೇರೆ ಕೆಲಸಗಳಾಯ್ತು. ನಾವು ಮಾತಾಡೋಣ ಅದ್ರ ಬಗ್ಗೆ. ಖಂಡಿತ. ಸೊ ಥ್ಯಾಂಕ್ಸ್ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ನ ನೀವು ಪರಿಚಯ ಮಾಡ್ಕೊಟ್ಟಿದ್ಕೆ. ಸೊ ರಮ್ಯಾಜಿ ಅವರೇ, ಇಟ್ಸ್ ನಾಟ್ ಈಸಿ. ನೀವು ಬಂದಾಗಿಂದ ಸುಮಾರು ಒಂದು 1996 ಇಂದ ನೀವು ಬಂದಾಗಿಂದಲೂ ಕೂಡ ನೀವು ಈ ಕಮ್ಯುನಿಟಿ ಸಮುದಾಯ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ಸೊ ಇಟ್ಸ್ ನಾಟ್ ಈಸಿ. ನೀವೊಂದು ಫುಲ್ ಟೈಮ್ ಪ್ರೊಫೆಷನಲ್ ವರ್ಕ್ ಕೂಡ ಮಾಡ್ತೀರಾ. ನೀವು ಸಿಡ್ನಿ ಟ್ರೈನ್ ನಲ್ಲಿ ಕೂಡ ನೀವೊಂದು ಕೆಲಸ ಮಾಡ್ತೀರಾ. ಅದ್ರ ಜೊತೆ ನೀವು ಈ ಒಂದು ಕಮ್ಯುನಿಟಿ ಸೇವೆ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಸೊ ಐ ವಾಂಟ್ ಟು ನೋ ಯಾಕೆ ನಿಮ್ಗೆ ಈ ಒಂದು ಕಮ್ಯುನಿಟಿ ಸೇವೆ ಬಗ್ಗೆ ಇಷ್ಟೊಂದು ಆಸಕ್ತಿ ಎಲ್ಲ ಹೇಗೆ ಬಂತು ನಿಮ್ಗೆ ಇಷ್ಟೊಂದು? ಅದರ ಶ್ರೇಯ ಪೂರ್ತಿ ನನ್ಗನ್ಸೋದು ಒಂದು ನಮ್ಮ ತಂದೆ ತಾಯಿಗಳು ಮತ್ತೆ ನಮ್ಮ ಸಂಘಕ್ಕೆ ಹೋಗುತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಅದ್ರಲ್ಲಿ ಏನಂತ ಹೇಳ್ತಾರೆ, ಆಹಾರ ನಿದ್ರಾ ಭಯಂ. ಇದು ಅದರ ಶ್ಲೋಕದ ಅರ್ಥ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ, ಮನುಷ್ಯನಿಗೂ ಪಶುವಿಗೂ ಇರುವಂತ ಒಂದೇ ವ್ಯತ್ಯಾಸ ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಕಾಮನ್ ಆಗಿರುತ್ತಂತೆ. ನಮಗೂ ವರ್ಷವಾಗುತ್ತೆ, ಅದಕ್ಕೂ ಭಯ ಆಗುತ್ತೆ, ನಮಗೂ ಭಯ ಆಗುತ್ತೆ. ಅದು ಒಂದು ಪ್ಯೂಬರ್ಟಿ ಅಟೆಂಡ್ ಮಾಡ್ತಾರೆ, ಅದನ್ನು ರಿಪ್ರೊಡ್ಯೂಸ್ ಮಾಡ್ತಾರೆ, ನಾವು ರಿಪ್ರೊಡ್ಯೂಸ್ ಮಾಡ್ತೀವಿ. ಅದು ಎಲ್ಲಾನು ಒಂದೇ ಇರುತ್ತೆ ನಮ್ದು. ಆದ್ರೆ ಒಂದು ವ್ಯತ್ಯಾಸ ಏನಾಗ್ತಾ ಹೇಳಿದ್ರೆ, ನನ್ನ ಸಮಾಜ ನನ್ನ ಸುತ್ತಮುತ್ತ ಇದೆ, ಅದಕ್ಕೆ ನನ್ನ ಕಿಂಚಿತ್ತಾಗಿ ನನ್ನ ಶಕ್ತಿ ಇರೋಷ್ಟು ನಾನು ಕೆಲಸ ಮಾಡಬೇಕು ಅಂತ ಒಂದು ಭಾವನೆ ಇದೆಯಲ್ಲ, ಇದನ್ನ ನಮ್ಮ ತಂದೆ ತಾಯಿ ಬೆಳೆಸೋದು ನನಗೆ. ಅದ್ರ ಜೊತೆಗೆ ಸಂಘದಲ್ಲೂ ಅದನ್ನೇ ಬೆಳೆಸಿದ್ರು. ನನಗೋಸ್ಕರ ಬದುಕೊಂದು ಹೆಚ್ಚಾಗಿ ಪರರ ಹಿತಕ್ಕೋಸ್ಕರ ಬದುಕಬೇಕು ಅಂತ ಹೇಳಿ. ಅದು ಯಾವ ಮಟ್ಟದಲ್ಲಿ ಅನ್ನೋದು ನಾವು ಡಿಸೈಡ್ ಮಾಡ್ಬೋದು. ಸೊ ಆ ಒಂದು ಪ್ರೇರಣೆ ನಮ್ಮ ಮನಸ್ಸಲ್ಲಿ ಇದ್ದಿಂದಾಗಿ, ಮತ್ತೆ ನಮ್ ತುಂಬಾ ಜನ ಹಿರಿಯರು ನಮ್ಗೆ ಅದಾದ್ರೂ ಒಂದು ಒಳ್ಳೆ ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ಟಿದ್ರು. ಅದರ ದೃಷ್ಟಿಯಿಂದ ಅವರೆಲ್ಲರ ಒಂದು ಶ್ರೇಣಿಯಲ್ಲಿ ನಾವು ಕೆಲಸ ಶುರು ಮಾಡಿದ್ವಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮಾಡಕ್ಕೇನೋ ನಾವು ಪ್ರಯತ್ನ ಮಾಡ್ತಿದ್ವಿ. ಆದ್ರೆ ಏನಂದ್ರೆ ತುಂಬಾ ಸಲ ಏನಾಗ್ತಿತ್ತು ಹೇಳಿದ್ರೆ, ನಾವು ಕೆಲಸ ಮಾಡಕ್ ಶುರು ಮಾಡಿದ್ರು ನಮ್ ಜೊತೆಗೆ ಅಂತ ಯಾರು ಸರಿ ಇಲ್ಲದೆ ಹೋಗಿದ್ರೆ ಅದಾಗ್ತಿರ್ಲಿಲ್ಲ. ಸೊ ದೇವ ಕೃಪೆಯಿಂದ ತುಂಬಾ ಜನ ಸಹೃದಯನ ಜೊತೆ ಇದ್ರು ಲಿವರ್ಪೂಲ್ ಅಲ್ಲಿ. ಅಲ್ಲಿಂದ ಹಂಗೆ ಮುಂದುವರಿಸ್ತೀವಿ. ಮತ್ತೆ ಅದರ ನಂತರ ಇಡೀ ಸಿಡ್ನಿ ಅಂತ ಒಂದು ಬೇಸಿಕಲಿ ಕನ್ನಡ ಕಮ್ಯುನಿಟಿ ಇದೆಲ್ಲ, ತುಂಬಾನೇ ಅದಕ್ಕೆ ನಮಗೆ ಸಹಾಯ ಮಾಡಿ ಅದರಿಂದಾಗಿ ಮುಂದುವರಿತು ಅಷ್ಟೇ. ವೆರಿ ನೈಸ್. ಸೊ ಥ್ಯಾಂಕ್ಸ್ ರಮ್ಯಾಜಿ ಅವರೇ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಯಾಕೆ ಒಂದು ಇಂಟ್ರೆಸ್ಟ್ ಬಂತು ಕಮ್ಯುನಿಟಿ? ಯಾಕಂದ್ರೆ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಿಮ್ಮ ಫುಲ್ ಟೈಮ್ ಜಾಬ್ ಜೊತೆ ನೀವೊಂದು ಟೈಮ್ ತಗೊಂಡು ಅದಕ್ಕೆ ಸ್ಪೆಂಡ್ ಮಾಡಬೇಕು. ಸೊ ದಟ್ಸ್ ರಿಯಲಿ ಗ್ರೇಟ್ ಫಿಲಂಥ್ರಫಿ. ಒಂದು ವಿಷಯ ನಾನು ಹೇಳಲೇಬೇಕು, ನಾವು ತುಂಬಾ ಸಮಯ ಆಚೆನೆ ಕಳೀತಾ ಇದ್ದೆ. ಕೆಲಸ ಬರ್ತಿದ್ದೆ. ಮತ್ತೆ ಅಲ್ಲಿಂದ ಬಂದ್ಮೇಲೆ ವಿದ್ಯಾಭ್ಯಾಸ ಆದ್ಮೇಲೆ ಈ ಕೆಲಸ ಸಮಾಜ ಕೆಲಸ ನಡೀತಾ ಇತ್ತು. ಅದ್ರಲ್ಲಿ ತುಂಬಾ ದೊಡ್ಡ ಒಂದು ಪಾಲ್ಗೊಳ್ಳುವಿಕೆ ಅಂತ ಹೇಳ್ಬೋದು, ಅಥವಾ ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು ನಮ್ಮ ಶ್ರೀಮತಿಯವರು ಮತ್ತೆ ಮಕ್ಕಳಿರುತ್ತೆ. ಯಾಕಂದ್ರೆ ಎಷ್ಟು ಸಮಯ ನಮ್ಮ ಶ್ರೀಮತಿ ಜೊತೆ ಕಳಿಬೇಕಾಯ್ತು. ಯಾಕಂದ್ರೆ ಹೊರದೇಶದಲ್ಲಿ ಬಂದಿದ್ದೀವಿ, ಹೊಸ ಜಾಗದಲ್ಲಿ ಇದೀವಿ, ಅಷ್ಟು ಸಮಯ ನಾವು ಅವ್ರ ಕಳೆದಿಲ್ಲ. ಆದ್ರೂ ಅದೇ ತರ ನಮ್ಮ ಮಕ್ಕಳ ಜೊತೆ ತುಂಬಾ ಸಮಯ ಕಳೆಯಕ್ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಹೊರಗಡೆ ಕೆಲಸ ಇತ್ತು. ಸೊ ಆ ವಿಷಯದಲ್ಲಿ ನಂದು ಏನಾದ್ರು ಒಂದು ಸ್ವಲ್ಪ ಶ್ರೇಯಸ್ ಇದೆ ಅಂತ ಹೇಳಿದ್ರೆ, ಆ ಶ್ರೇಯಸ್ಸಲ್ಲಿ ಮುಕ್ಕಾಲ್ ಭಾಗ ಇವರಿಬ್ಬರಿಗೂ ಹೋಗುತ್ತೆ, ಮಕ್ಕಳಿಗೆ ಆಕ್ಚುಲಿ ಅದು ನಾನು ಒಪ್ಕೊಳ್ತೀನಿ. ಸೊ ನಾವು ಎಲ್ಲರೂ ಹೇಳ್ತೀವಿ ನಾವು ಕಮ್ಯುನಿಟಿ ವರ್ಕ್ ಮಾಡ್ತೀವಿ ಅಂತ. ಸೊ ನಮ್ಗೆ ಬ್ಯಾಕ್ ಬೋನ್ ಅಂತ ಫ್ಯಾಮಿಲಿ ಇರುತ್ತೆ. ಸೊ ಅವರ ಒಂದು ಸಪೋರ್ಟ್ ಇಲ್ಲದೆ ನಾವು ನಿಜವಾಗ್ಲೂ ಏನು ಸಾಧನೆ ಮಾಡಕ್ಕೆ ಆಗದೇ ಇಲ್ಲ. ಸೊ ಫ್ಯಾಮಿಲಿಯ ಒಂದು ಸಪೋರ್ಟ್, ಅವರೇ ಒಂಥರ ಪಿಲ್ಲರ್ಸ್ ತರ, ಅವರೇ ಒಂದು ಸ್ಟ್ರೆಂತ್ ಅಂತ ಅವರು ಹೌದು ಎಲೆಮರೆ ಕಾಯಿ ತರ ಅವ್ರು ಇರ್ತಾರೆ. ಸೊ ಅವರ ಒಂದು ಸಪೋರ್ಟ್ ಇಂದನೇ ನಾವು ಮಾಡ್ತೀವಿ. ಹೌದು, ಖಂಡಿತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಮ್ಮ ಸಂದರ್ಶನ ರಮ್ಯಾಜಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರು ಒಂದು ಈ ಹಾಡನ್ನ ಡೆಡಿಕೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಾವಾಡುವೆ ನುಡಿಯೇ ಕನ್ನಡ ನುಡಿ, ತುಂಬಾ ಚೆನ್ನಾಗಿದೆ ಹಾಡು. ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ನಮ್ಮ ಸಂದರ್ಶನ ರಮ್ಯಾಜಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ರಮ್ಯಾಜಿ ಅವರು ಅವರ ಒಂದು ಕಿರುಪರಿಚಯ ಮಾಡಿಕೊಟ್ಟೆ, ಅವರವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲ ಹೇಳಿದ್ರು. ಅವ್ರಿಗೆ ಯಾಕೆ ಈ ಒಂದು ಸಮುದಾಯ ಸೇವೆ ಮೇಲೆ ಯಾಕೆ ಅವ್ರಿಗೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಎಲ್ಲ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಬನ್ನಿ, ಅವರು ಬಹಳಷ್ಟು 1996ರಲ್ಲಿ ಅವರು ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಬಂದ್ರು. ಅವರು ಅಲ್ಲಿ ಬಾಷ್ ಕಂಪನಿಲಿ ನೀವು ಕೆಲಸ ಮಾಡ್ತಾ ಇದ್ರಿ. ಬಿಫೋರ್ ಇಟ್ ವಾಸ್ ಮೈಕೋ. ಸೊ ಇಲ್ಲಿ ಬಂದು ನೀವು ಸ್ಟಡೀಸ್ ಕೂಡ ಮಾಡಿದ್ರಿ. MBA ಅಲ್ಲಿ ನೀವು MBA ಓದಿದ್ರಿ. ಹಾಗೆ ರೈಲ್ವೇಸ್ ಅಲ್ಲಿ ನೀವು ಸ್ಪೆಷಲೈಸ್ ಸ್ಟಡೀಸ್ ಗ್ರಾಜುಯೇಷನ್ ಮಾಡಿದ್ರಿ. ಈಗ ನೀವು ರೈಲ್ವೇಸ್ ಅಲ್ಲಿ ಕೂಡ ನೀವು ಫುಲ್ ಟೈಮ್ ವರ್ಕ್ ಮಾಡ್ತೀರಾ. ಸೊ ಇವರು 1996 ಅಂದ್ರೆ ಆಲ್ಮೋಸ್ಟ್ ಒಂದು 25 ವರ್ಷಗಳಿಂದ ನೀವು ಒಂದು ಸಮುದಾಯ ಸೇವೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವರು HSS ಅಂದ್ರೆ ಹಿಂದೂ ಸ್ವಯಂ ಸೇವಕ ಸಂಘದಲ್ಲಿ 2000ದಿಂದ 2009ರವರೆಗೆ ಜನರಲ್ ಸೆಕ್ರೆಟರಿ ಆಗಿ ಹಾಗೆ HSS ಸಿಡ್ನಿ ಮತ್ತು
2009ರಿಂದ 2019 ಕೂಡ HSS ಆಸ್ಟ್ರೇಲಿಯಾದಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ HSS ಓಷನಿಕ್ ಝೋನ್ ಸಂಪರ್ಕ್ ಪ್ರಮುಖನಲ್ಲಿ ಲಿಯೇಸನ್ ಆಫೀಸರ್ ಆಗಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಈ ಒಂದು HSS ಅಂದ್ರೆ ಏನು, ಆಮೇಲೆ ಇವರ ಒಂದು ಲಿಯೇಸನ್ ಆಫೀಸರ್ ಆಗಿ ಇವರು ಏನಿದೆ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಅದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳೋಣ. ಧನ್ಯವಾದ ಕೃಷ್ಣಜಿ. ಇದನ್ನ ನಾನು ಒಂದು ಎಕ್ಸಾಂಪಲ್ಸ್ ಇಂದ ಪ್ರಯತ್ನ ಮಾಡ್ತಿದ್ದೆ ಉತ್ತರ ಕೊಡಕ್ಕೆ. ಒಮ್ಮೆ ಅಬ್ದುಲ್ ಕಲಾಂ ಅವರು ಒಂದು ಶಾಲೆಗೆ ಹೋಗಿದ್ದಂತೆ. ಶಾಲೆಗೆ ಹೋದಾಗ ಅವರು ಮಕ್ಕಳೆಲ್ಲ ಮಾತಾಡ್ತಾ ಒಂದು ಪ್ರಶ್ನೆ ಕೇಳಿದಂತೆ, ಇವಾಗ ನಿಮ್ಮ ತಂದೆಯವರ ಹೆಸರು ಗೊತ್ತಾ ನಿಮಗೆ ಅಂತೇಳಿ. ಅವ್ರು ಹೇಳಿಲ್ಲ, ಮಕ್ಕಳು ನಾವು ಗೊತ್ತು, ತಂದೆ ಹೆಸರು ಗೊತ್ತು. ಬಂದು ಕೇಳಿದ್ರು, ತಂದೆ ಹೆಸರು ಹೇಳಿದ್ರು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ತಾತನ ಹೆಸರು ಗೊತ್ತಾ ಇದ್ರು ಅಂತೇಳಿ. ಸೊ ಕೆಲವು ಮಕ್ಕಳು ಅಂದ್ರೆ 100 ಜನ ಮಕ್ಕಳ ಕೈ ಎತ್ತರು ಮೊದಲು ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು 90 ಜನ ಮಕ್ಕಳು ಆಮೇಲೆ ಕೈ ಎತ್ತರು ತಾತನ ಹೆಸರು ಗೊತ್ತು ಅಂತ. ಸರಿ, ನೀವು ಮುತ್ತಾತನ ತಾತ ಹೆಸರು ಯಾರು ಗೊತ್ತಾ ನಿಮಗೆ ಅಂತ ಹೇಳಿದ್ರೆ ಅದ್ರೊಂದು 20-30 ಜನ ಇದ್ರಂತೆ. ಅದಾದ್ಮೇಲೆ ಅದಕ್ಕಿಂತ ಮುತ್ತಾತನಿಗಿಂತ ದೊಡ್ಡವರು ತಾತ, ಅವ್ರ ಹೆಸರು ಗೊತ್ತಾ ನಿಮಗೆ ಅಂತ ಹೇಳಿದಾಗ ಇಬ್ಬರು ಕೂಡ ಇರಲಿಲ್ಲಂತೆ ಅದರಲ್ಲಿ. ಅವಾಗ ಅವ್ರ ಪ್ರಶ್ನೆ ಕೇಳ್ತಾರೆ, ನಿಮಗೆ ವಿವೇಕಾನಂದ ಬಗ್ಗೆ ಗೊತ್ತಾ, ಅಥವಾ ಮದರ್ ತೆರೇಸಾ ಬಗ್ಗೆ ಗೊತ್ತಾ, ಅಥವಾ ಯಾರ್ಯಾರು ದೊಡ್ಡ ಹುದ್ದೆಗಳಂತೆ ನಮ್ಮ ಭಗಿನಿ ನಿವೇದಿತಾ ಬಗ್ಗೆ ಗೊತ್ತಾ ನಿಮಗೆ, ಅಥವಾ ಶಿವಾಜಿ ಮಹಾರಾಜರ ಬಗ್ಗೆ ಗೊತ್ತಾ, ಸೊ ಈ ಬಸವಣ್ಣನ ಬಗ್ಗೆ ಗೊತ್ತಾ, ಈ ತರ ಕೇಳಿದಾಗ ಅವಾಗ ಅವ್ರು ಹೇಳ್ತಾ ಹೋಗ್ತಾರೆ. ಬಟ್ ಅವ್ರ ಪ್ರಶ್ನೆ ಎಲ್ಲೇ ಕೇಳ್ತಾರೆ, ನಿಮ್ ತಾತನೂ ಅಲ್ಲ ಮುತ್ತಾತನೂ ಅಲ್ಲ ಇವ್ರುಗಳು, ಎಷ್ಟೋ ಶತಮಾನಕ್ಕೆ ಮುಂಚೆ ಬದುಕಿದಂತವ್ರು, ಇವ್ರ ಹೆಸರು ಮಾತ್ರ ಯಾಕೆ ನಿಮ್ಗೆ ಹಾಕಿರುತ್ತೆ, ನಿಮ್ಮ ಮುತ್ತಾತನ ಹೆಸರು ಯಾಕಿರಲ್ಲ ಅಂತ ಹೇಳಿದಾಗ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ, ಯಾರು ಸಮಾಜಕ್ಕೋಸ್ಕರ ಬದುಕ್ತಾರೆ ಅವರು ಚಿರಂಜೀವಿಗಳಾಗ್ತಾರೆ. ಶ್ರೀರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಹನುಮಂತ ಇರ್ಬೋದು. ತನಗೋಸ್ಕರ ಬದುಕಿದವರು ತನ್ನ 2 ಪೀಳಿಗೆ ನಂತರ ಮರ್ತೋಗ್ತಾರೆ ಜನ. ಆದ್ರೆ ಯಾರು ಸಮಾಜಕ್ಕೋಸ್ಕರ ಬದುಕ್ತಾರೆ ಅವರು ನಿರಂತರವಾಗಿ ಉಳ್ಕೋತಾರೆ ಚಿರಂಜೀವಿಗಳಾಗಿ ಅಂತ. ಈ ಒಂದು ಭಾವನೆ ನಮ್ಮೆಲ್ಲ ಪ್ರತಿಯೊಬ್ಬರು ಭಾರತೀಯ ಮತ್ತೆ ಹಿಂದೂ ಸಮಾಜದ ಮಧ್ಯೆ ಮತ್ತೆ ನಾವು ಭಾರತೀಯರ ಮಧ್ಯೆ ಎಲ್ಲರ ಮಧ್ಯೆನೂ ಬರಬೇಕು ಅಂತ ಒಂದು ತುಂಬಾ ದೊಡ್ಡ ಉದ್ದೇಶ ಹಿಂದೂ ಸ್ವಯಂ ಸೇವಕ ಸಂಘದಲ್ಲಿದೆ. ಎರಡನೇದು, ನಾವು ಭಾರತೀಯರು ಯಾವುದೇ ಸಮಾಜಕ್ಕೆ ಬಂದಾಗಲೂ ಕೂಡ ನಾವು ಬೇರೆ ಕಾಂಟ್ರಿಬ್ಯೂಟಿಂಗ್ ಕಮ್ಯುನಿಟಿ. ಎಲ್ಲ ಸಮಾಜದಲ್ಲಿ ಬಂದಾಗ ನಾನು ಮಾಡ್ತೀವಿ, ಇಲ್ಲಿರುವಂತಹ ಸಂಸ್ಕೃತಿ ಜೊತೆಗೆ ಇಲ್ಲಿರುವಂತಹ ಜನಗಳ ಜೊತೆಗೆ ಬೆರೆತು ಆ ಒಂದು ಜನಾಂಗಕ್ಕೆ ನಾವು ಏನೊಂದು ಮೆರುಗನ್ನ ಕೂಡಿಸ್ಬೇಕು ಅದನ್ನ ಕೂಡಿಸ್ತಾ ಹೋಗ್ತೀವಿ. ನಮ್ಮ ವೇಷ ಇರ್ಬೋದು, ಭೂಷ ಇರ್ಬೋದು, ಹಾಡಿರ್ಬೋದು, ಕಲೆ ಇರ್ಬೋದು, ಊಟ ಇರ್ಬೋದು, ಮತ್ತೆ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿ ಏನಾಗುತ್ತೆ ಸಮಾಜ ಜೊತೆಗೆ ಜೋಡಿಸ್ಕೊತಾ ಹೋಗ್ತೀವಿ. ಒಂದು ಮಾತ್ರ ನಾವು ಮಾಡಲ್ಲ ಅಂತ ಹೇಳಿದ್ರೆ ಕ್ರೈಮ್ ಅಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಲ್ಲ. ಅದ್ರ ಒಂದರ ಹೊರತು ಇಲ್ಲಿರೋ ಎಕಾನಮಿ ಇರ್ಬೋದು. ಇವತ್ತು ಭಾರತೀಯರು ದ ಹೈಯೆಸ್ಟ್ ಕಮ್ಯುನಿಟಿ, ದ ಬಿಗ್ಗೆಸ್ಟ್ ಕಮ್ಯುನಿಟಿ ವಿಚ್ ಇಸ್ ಪೇಯಿಂಗ್ ದ ಟ್ಯಾಕ್ಸ್. ಹೌದು, ನಾವೇ. ಸೊ ಈ ರೀತಿ ಇರುವಂತಹ ಒಂದು ಸಮಾಜದಲ್ಲಿ ಇದಕ್ಕೆ ಮೂಲ ಏನು? ಅದ್ರ ಮೂಲ ನಮ್ಮ ಸಂಸ್ಕೃತಿ, ನಮ್ಮ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಆ ಮೂಲ ಸಂಸ್ಕೃತಿನ ಉಳಿಸ್ಕೊಳ್ಳುವಂತದ್ದು ಇವತ್ತು. ಯಾಕಂದ್ರೆ ತುಂಬಾ ವರ್ಷಗಳ, ಸುಮಾರು 963 ವರ್ಷಗಳ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ವಿ, ನಮ್ಮ ಗುಲಾಮತನದಿಂದ ಆಗ್ತಿತ್ತು. ನಮ್ಮತನವನ್ನು ನಾವು ಅಳಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮತನದ ಬಗ್ಗೆ ಒಂದು ಗರ್ವ ನಮಗಿಲ್ಲ, ನಮ್ಮತನದ ಬಗ್ಗೆ ಒಂದು ಹೆಮ್ಮೆ ನಮಗಿಲ್ಲ. ಯಾವ ಮಗುಗೆ ಆ ಹೆಮ್ಮೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್. ಆ ಮಗು ಕಾನ್ಫಿಡೆನ್ಸ್ ಇದ್ದವ್ರೆ ಇಟ್ ಕ್ಯಾನಾಟ್ ಪರ್ಫಾರ್ಮ್. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇರ್ತೀರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ನಾತೆ ಯು ಕ್ಯಾನಾಟ್ ಪರ್ಫಾರ್ಮ್. ಹೌದು ಅಲ್ವಾ? ನೀವು ಮುಂದೆ ಹೋಗಕ್ಕಾಗಲ್ಲ. ನಿಮ್ಮ ಮೇಲೆ ನಿಮ್ಗೆ ಒಂದು ಆತ್ಮವಿಶ್ವಾಸ, ನಂಬಿಕೆ ಏನು ಇಲ್ಲ ಅಂತ ಹೇಳಿದ್ರೆ ಸದ್ಗುರುಗಳು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಈ ಅಮೆರಿಕನ್ ಸ್ಲೇವ್ಸ್ ಏನಿದ್ರು ಅವ್ರನ್ನ ನಾವು ಸ್ಲೇವ್ಸ್ ಮಾಡಕ್ಕಿಂತ ಮುಂಚೆ ಏನ್ ಮಾಡೋರಂತೆ, ಅವ್ರು ಬಂದ ತಕ್ಷಣನೇ ಅವರ ವೇಷ, ಭೂಷ, ಊಟ, ನಡೆ, ನುಡಿ ಎಲ್ಲವನ್ನೂ ಹೀನಾಯ ಮಾಡೋರಂತೆ. ಅವ್ರ ಹೆಸರನ್ನು ಸಹ ತೆಗೆದ್ಬಿಡೋರಂತೆ. ಅವ್ರ ಸೆಲ್ಫ್ ಐಡೆಂಟಿಟಿ ಕಳ್ಕೊಂಡ್ಬಿಡ್ಬೇಕು ಕಂಪ್ಲೀಟ್ಲಿ. ಆವಾಗಲೇ ಅವ್ರ ಸ್ಲೇವ್ ಉಳಿಬಹುದು. ಸೊ ಈ ಒಂದು ಮನೋಭಾವನೆ ಏನ್ ನಮ್ಮಲ್ಲಿ ಇತ್ತಲ್ಲ, ಅದನ್ನ ತೆಗಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಮಾಜದಲ್ಲಿ, ನಮ್ಮ ಯಂಗರ್ ಜನರೇಷನ್ ಬಳಿ ನಾನ್ ಯಾರು ಅಂತ ಅರಿವು ಹೆಚ್ಚು ಮೂಡಿಸ್ಬೇಕು. ಪ್ಲಸ್ ನಾನು ಗೊತ್ತಾಗೋದು ಮಾತ್ರ ನಾನೊಬ್ಬ ಹಿಂದೂ, ನಾನೊಬ್ಬ ಅದನ್ನ ಗರ್ವದಿಂದ ಬರಬೇಕು ಅಂತಲ್ಲ, ಅದ್ರ ಜೊತೆಗೆ ಸಮಾಜಕ್ಕೋಸ್ಕರ ಬದುಕಬೇಕು. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಬದುಕ್ತಾ ಹೋದ್ರೆ ನಾನು ಯಾವುದೋ ಒಂದು ಪಶುವಿನ ತರ ಒಂದು ಜೀವನ ಮಾಡ್ಬೇಕಲ್ವಾ. ಇದು ಎರಡನ್ನೂ ವಿಷಯ ಕೊಡುವಂತ ಒಂದು ಕೆಲಸವನ್ನ ಹಿಂದೂ ಸ್ವಯಂ ಸೇವಕ ಸಂಘದಲ್ಲಿ ಆಟಗಳ ಮೂಲಕ ಕೊಡ್ತೀವಿ ನಾವು. ಒಂದು ಒಳ್ಳೆ ಒಂದು ಗುಣಗಳು ಬರಬೇಕು, ಕ್ಯಾರೆಕ್ಟರ್ ನಿರ್ಮಾಣ ಆಗಬೇಕು, ಪ್ಲಸ್ ಒಂದು ಒಳ್ಳೆ ಸಮಾಜದಲ್ಲಿ ಲೀಡರ್ಶಿಪ್ ಬೆಳಿಬೇಕು. ಯಾವ ತರ ಲೀಡರ್ಶಿಪ್ ಬೆಳಿಬೇಕು? ಪ್ರಸಿದ್ಧಿ ಪರಾನುಮುಖತೆ ಇರುವಂತ ಲೀಡರ್ ಬೆಳಿಬೇಕು. ಯಾಕಂದ್ರೆ ತುಂಬಾ ಜನದಲ್ಲಿ ಟ್ಯಾಲೆಂಟ್ಸ್ ಇದೆ, ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇದೆ, ಆದ್ರೆ ನಾನು ಅಂತ ಈಗೋ ಇರುತ್ತೆ. ಎಲ್ಲಿ ಈಗೋ ಬರುತ್ತೋ ಅದ್ರಲ್ಲಿ ಬಿಡುತ್ತೆ. ಸೊ ಇದರೆಲ್ಲರ ಜೊತೆಗೆ ಸಮಾಜಕ್ಕೋಸ್ಕರ ಯಾವುದೇ ಮನೆಗಳಲ್ಲಿ ಒಂದು ತಾಯಿ ಹೇಗೆ ಒಂದು ಮಗುಗೆ ಸೇವೆ ಮಾಡ್ತಾರೋ ಅಂತ ಒಂದು ಗುಣವನ್ನು ಬೆಳೆಸ್ಕೊಳ್ಳೋಂತ ಒಂದು ದೃಷ್ಟಿಯಿಂದ ಈ ಕೆಲಸ ಮಾಡಬೇಕು ಅನ್ನೋದು ಹಿಂದೂ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೀವಿ. ಅದರ ಪ್ರಯತ್ನಗಳು ನಾನು ಹೇಳಿದಂಗೆ ಕಳೆದ 25 ವರ್ಷದಿಂದ ಆಸ್ಟ್ರೇಲಿಯಾ ನಡೀತಾ ಇದೆ. ನಾನು ಬಂದಾಗ ಸುಮಾರು 2 ಶಾಖೆ ಇತ್ತು. ಶಾಖೆ ಒಂದು ಚಾಪ್ಟರ್ಸ್ ಅದು. ಸೊ 2 ಚಾಪ್ಟರ್ಸ್ ಇತ್ತು. ಇವತ್ತು 58 ಚಾಪ್ಟರ್ಸ್ ಅಕ್ರಾಸ್ ಆಸ್ಟ್ರೇಲಿಯಾ ಶುರು ಆಗಿದೆ. ಅದು ದೇವರ ದಯೆ ಮತ್ತೆ ಸಮಾಜದ ಒಂದು ತುಂಬಾ ದೊಡ್ಡ ಒಂದು ಹೆಲ್ಪ್ ನಮ್ಮ ಜೊತೆ ಸೇರ್ಕೊಂಡಿದ್ದಾಗಿ
ಎಲ್ಲ ತಂದೆ ತಾಯಿಗಳು ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದು ಬೆಳೀತಾ ಹೋಗ್ತಾ ಇದೆ. ಹೌದು, ಎಲ್ಲ ಒಂದು ಕಮ್ಯುನಿಟಿ ತರ ಎಲ್ಲರೂ ಸಪೋರ್ಟ್ ಇರಬೇಕು. ತಂದೆ ತಾಯಿ ಮಕ್ಕಳು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ ಇದೊಂದು ಬೆಳೆಯೋದು. ಸೊ ಈ ಒಂದು HSS ಅನ್ನೋದು ಒಂದು ಸಂಸ್ಕಾರನ, ಒಂದು ಹಿಂದುವಿನ ಸಂಸ್ಕಾರನ ಬೆಳೆಸ್ಕೊಂಡು ಹೋಗೋದು ಮೇನ್ ಉದ್ದೇಶ ಆಗಿರುತ್ತೆ. ಅದರ ಅರ್ಥ ಬೇರೆಯವ್ರನ್ನ ನಾವು ಹೇಟ್ ಮಾಡೋದಲ್ಲ. ಯಾಕಂದ್ರೆ ಹಿಂದೂ ಸಮಾಜದಲ್ಲಿ ಹೇಟ್ ಮಾಡಕ್ ಸಾಧ್ಯವೇ ಇಲ್ಲ. ನಾವು ಹೇಳ್ತೀವಿ ಎಲ್ಲರೂ ಒಳ್ಳೆಯವರು, ಎಲ್ಲರೂ ಚೆನ್ನಾಗಿ ಬಾಳಬೇಕು ಅಂತ ಹೇಳುವಂತ ಒಂದೇ ಜನಾಂಗ ನಮ್ಮದು. ಅದನ್ನೇ ಹೇಳ್ತಾರೆ, ಹಿಂದೂಯಿಸಂ ಇಸ್ ನಾಟ್ ಎ ರಿಲಿಜನ್, ಇಟ್ಸ್ ಎ ಫಿಲಾಸಫಿ ಅಂಡ್ ವೇ ಆಫ್ ಲೈಫ್. ಯಾವುದೇ ರೀತಿಯಲ್ಲಿ ನಾವು ನೀನ್ ಇದನ್ನು ಒಪ್ಕೊಳ್ದವ್ರೆ ನೀನ್ ಕಾಫಿರ ಅಥವಾ ನೀನು ಪಾಪಿ ಅಂತ ಹೇಳುವಂತ ಒಂದು ಸಂಸ್ಕಾರ ನಮ್ಮಲ್ಲಿ. ನಾವೆಲ್ಲ ಅಮೃತಸ್ಯ ಪುತ್ರ, ಪ್ರತಿಯೊಂದು ಜೀವನೂ ಅಮೃತಸ್ಯ ಪುತ್ರ, ಎಲ್ಲರೂ ಒಳ್ಳೆಯವರೇ ಅಂತ ಹೇಳಿ. ಹೌದು ಹೌದು, ಬಹಳ ಚೆನ್ನಾಗಿ ವಿವರಿಸಿದ್ರಿ HSS ಏನ್ ಮಾಡುತ್ತೆ ಅಂತ. ನೀವು ಅದ್ರ ಜೊತೆ ಈ VHP ಒಂದು ವಿಶ್ವ ಹಿಂದೂ ಪರಿಷತ್ತಲ್ಲೂ ಕೂಡ, ಹಾಗೆ ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ, ಫ್ರೆಂಡ್ಸ್ ಆಫ್ ಇಂಡಿಯಾ, ಆಮೇಲೆ EKL ಎಕಲ್ ಆಸ್ಟ್ರೇಲಿಯಾ, ಸೇವಾ ಇಂಟರ್ನ್ಯಾಷನಲ್, ಹೀಗೆ ಹಲವಾರು ಅದರ್ ಆರ್ಗನೈಸೇಷನ್ ಕೂಡ ನೀವು ಕೆಲಸಗಳನ್ನ ಮಾಡಿದ್ರಿ ಅಷ್ಟೇ. ಯಾಕಂದ್ರೆ ಪ್ರಾರಂಭದಲ್ಲಿ ನಾವು ಬಂದಾಗ ನಮ್ಮಲ್ಲಿ ಒಂದು ಸಂಘದಲ್ಲಿ ಒಂದು ಒಳ್ಳೆ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತೀವಿ ನಾವು, ಪರಿವಾರ ಅಂತ ಹೇಳ್ತೀವಿ. ಸಂಘದ ಒಂದು ಪರಿವಾರ ಅಂತ ಹೇಳಿದ್ರೆ ಇದೆಲ್ಲಾನು ಭಾರತದಲ್ಲೂ ನಮ್ಮ ಪರಿವಾರ ಜೊತೆ ಕೆಲಸ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಹಿಂದೂ ಸಮುದಾಯದಲ್ಲಿ ಒಂದು ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ವಿಶ್ವ ಹಿಂದೂ ಪರಿಷತ್ ಅವರು ಈ ದೇವಸ್ಥಾನಗಳಲ್ಲಿ ಮತ್ತೆ ನಮ್ಮ ಮಠ ಮಂದಿರಗಳಲ್ಲಿ ನಮ್ಮ ವೇದ ಬೆಳೆಸುವಂತ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಸೇವಾ ಇಂಟರ್ನ್ಯಾಷನಲ್ ಅವರು ಎಲ್ಲಾ ಕಡೆ ಸೇವೆ ಮಾಡಬೇಕು. ನಮ್ಮಲ್ಲಿ ಇರುವಂತ ಏನೋ ಒಂದು ಧನವನ್ನು ಸಂಪಾದಿಸ್ತಾ ಇದೀವಿ, ಆ ಧನವನ್ನ ಬರೀ ನಮ್ಮ ಮಾತ್ರ ಇಟ್ಕೊಳ್ಳದೆ ಸಮಾಜಕ್ಕೋಸ್ಕರ ಕೊಡುವಂತದ್ದು, ಅದ್ರ ಮೂಲಕ ಕೆಲವು ಪ್ರಾಜೆಕ್ಟ್ಸ್ ಮಾಡುವಂತ ಕೆಲಸ, ತುಂಬಾ ಉತ್ಕೃಷ್ಟವಾದ ಕೆಲಸ ಅವರೊಂದು ಕೆಲಸ ಮಾಡ್ತಾರೆ. ಏಕಲ್ ವಿದ್ಯಾಲಯದವರು ಟ್ರೈಬಲ್ ಏರಿಯಾಸ್ ಅಲ್ಲಿ ಯಾರು ನಮ್ಮ ಒನ್ ಪರ್ಸನ್ ಒನ್ ಮ್ಯಾನ್ ಒನ್ ಸ್ಕೂಲ್ ಅಂತ ಹೇಳ್ತೀವಿ. ಸೊ ಅಲ್ಲಿರುವಂತ ಟ್ರೈಬಲ್ ಮಕ್ಕಳಿಗೆ ವಿದ್ಯಾವನ್ನ ಬೆಳೆಸುವಂತದ್ದು ಮತ್ತೆ ಅವ್ರ ಸಂಸ್ಕಾರ ಕೊಡುವಂತದ್ದು, ಅವರಿಗೆ ಚೆನ್ನಾಗಿ ಒಂದು ವಿದ್ಯೆಯನ್ನ ಮತ್ತೆ ಮುಂದುವರಿಸುವಂತದ್ದು ಈ ಕೆಲಸದಲ್ಲಿ ಏಕಲ್ ವಿದ್ಯಾಲಯ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ, ನಾವು ಪ್ರತಿಯೊಂದು ಸಲ ಪೊಲಿಟಿಷಿಯನ್ಸ್ ಹತ್ರ ಹೋಗ್ಬೇಕಾದ್ರೆ ಯಾವುದೇ ಒಂದು ನಮಗೆ ರೆಪ್ರೆಸೆಂಟೇಷನ್, ಯಾಕಂದ್ರೆ ನಮ್ಗೆ ಯಾವುದೋ ಒಂದು ಚರ್ಚ್ ಇಲ್ಲ ಅಥವಾ ಯಾವುದೇ ಒಂದು ನಮಗೆ ಇಮಾಮ್ ಇಲ್ಲ ನಮಗೆ. ಸೊ ಹಿಂದೂ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂತ ಒಂದು ಕೆಲಸವನ್ನ ಮತ್ತೆ ಹಿಂದೂ ಮ್ಯಾನಿಫೆಸ್ಟೋ ಕೊಡಬೇಕು ಅಂತ ಈ ಪೊಲಿಟಿಷಿಯನ್ಸ್ ಹತ್ರ ಕೇಳುವಂತ ಒಂದು ಪ್ರಶ್ನೆಯನ್ನ ಹಿಂದೂ ಕೌನ್ಸಿಲ್ ಬೆಳೆಸ್ತಾ ಇದೆ. ಅದೇ ರೀತಿ ಇವಾಗ ಇನ್ನೊಂದು ನಾವು ಹೇಳ್ದಂಗೆ ಹಿಂದೂ ಎಜುಕೇಶನ್ ಕೌನ್ಸಿಲ್, ಸೊ ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವೇನ್ ನಿರ್ಣಯ ಮಾಡಿದ್ವಿ, ಎಲ್ಲೆಲ್ಲಿ ಕೊರತೆ ಇತ್ತು ಅಲ್ಲೆಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ವಿ. ನಾನು ಹೇಳ್ದಂಗೆ ಪ್ರತಿಯೊಂದು ಅವರವ್ರದೇ ಅಂತ ಒಂದು ತುಂಬಾ ಉತ್ಕೃಷ್ಟವಾದ ಒಂದು ಟೀಮ್ ಇದೆ. ಹೇಗೆ ನಾನು 25 ವರ್ಷದ ಕೆಲಸ ಮಾಡ್ತೀನೋ ಅದೇ ರೀತಿ 25 ವರ್ಷ ತುಂಬಾ ಜನ ಕೆಲಸ ಮಾಡ್ತಾರೆ. ರಾಜೇಶ್ ಇರ್ಬೋದು, ಮನೋಜ್ ದೇಸಾಯಿ ಇರ್ಬೋದು, ಅವರು ಬಂದಿದ್ದಾರೆ ಇಲ್ಲಿಗೆ. ಅದೇ ರೀತಿ ಸಾಯಿ ಪರವಸ್ತವರು ಇರ್ಬೋದು, ಇವರೆಲ್ಲರೂ ಉತ್ಕೃಷ್ಟವಂತ ಕೆಲಸ ಮಾಡ್ತಾರೆ. ಅಖಿಲ ರಾಮರತ್ನಮ್ಮನವರು, ಇವರೆಲ್ಲ ತುಂಬಾ ಉತ್ಕೃಷ್ಟವಂತ ಕೆಲಸ ಮಾಡ್ತಾರೆ. ಅವರ ಜೊತೆ ಕೆಲಸ ಮಾಡುವಂತ ಸೌಭಾಗ್ಯ ನಂದಾಗಿತ್ತು ಇನಿಷಿಯಲಿ. ಆಮೇಲೆ ಇವಾಗ ಅವರಿಂದ ತುಂಬಾ ಉತ್ಕೃಷ್ಟವಂತ ಒಂದು ಟೀಮ್ ಬೆಳೆದಿದೆ. ಏಕಲ್ ವಿದ್ಯಾಲಯ ಅಷ್ಟೇ, ಗುಪ್ತಾಜಿ ಅಂತ ಹೇಳಿ ಒಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವರೆಲ್ಲ ಒಟ್ಟು ಕೆಲಸ ಮಾಡ್ತಾರೆ. ಬಟ್ ನಾವು ಅವ್ರ ಜೊತೆಗಿದ್ದೆ ಮೊದಲು. ಬಟ್ ಅದರಿಂದ ನಾನು ಮೊದಲು ನೀವು ಹೇಳಿದಂಗೆ ನಂತರ ಸಂಘದ್ದೇ ಮೂಲ ಪೂರ್ತಿ ಜವಾಬ್ದಾರಿ ಬಂದಿದ್ದಾಗಿ ನಾನು ಮುಂದುವರಿಸ್ತೀನಿ. ಅವರು ಮತ್ತೊಂದು ಸಾಂಗ್ ನ ಕೇಳಿದ್ರು, ಬನ್ನಿ ಈ ಒಂದು ಹಾಡನ್ನ ಕೇಳೋಣ. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸ್ಟೇಟ್ ಥ್ಯಾಂಕ್. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೋಬಹುದು. ನಮ್ದು ಹಾಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂಸ್ನ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಕನೆಕ್ಟ್ FM 100.9 ಅಂತ ಒಂದು ಸರ್ಚ್ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ತಿಳ್ಕೋಬಹುದು. ಸೊ ಬನ್ನಿ, ನಮ್ಮ ರಮ್ಯಾಜಿ ಅವ್ರ ಜೊತೆ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. HSS ಅಂದ್ರೆ ಏನು ಅಂದ್ಬಿಟ್ಟು ಬಹಳ ಚೆನ್ನಾಗಿ ವಿವರಿಸಿದ್ರು. HSS ಏನಕ್ಕೆ ಇದೆ, ಅದು HSS ನಮ್ಮ ಒಂದು ಸಂಸ್ಕಾರನ, ಒಂದು ಹಿಂದೂ ಸಂಸ್ಕಾರನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಹಾಗೆ ಹಲವಾರು ಅದರ್ ಆರ್ಗನೈಸೇಷನ್, VHP, HCA, ಏಕಲ್ ಆಸ್ಟ್ರೇಲಿಯಾ, ಸೊ EK ಸೇವಾ ಆಸ್ಟ್ರೇಲಿಯಾ, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಟ್ಟರು ಏನಿದು ಅಂತ. ಈಗ ಬನ್ನಿ, ಈಗ ನಾವು ಇನ್ನೊಂದು ಆರ್ಗನೈಸೇಷನ್, ಇದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಕೂಡ HESCC ಅಂತ, ಹಿಂದೂ ಎಜುಕೇಶನ್ ಅಂಡ್ ಕಲ್ಚರಲ್ ಸೆಂಟರ್ ಅಂತ. ಸೊ ರಮ್ಯಾಜಿ ಅವರು ಡೈರೆಕ್ಟರ್ ಆಫ್ HESCC ಟ್ರಸ್ಟ್ ಆಗಿ ಸನಾತನ ಸ್ಕೂಲ್ ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ HESCC. ಬನ್ನಿ ಅವ್ರ ಮೂಲಕನೇ ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ರಮ್ಯಾಜಿ ಅವರು ನಮಸ್ಕಾರ. ಅದು ಹಿಂದೂ ಎಜುಕೇಶನ್ ಕಲ್ಚರಲ್ ಸೆಂಟರ್ ನ ಒಂದು ಜನ್ಮ ಸುಮಾರು 2018 ಆಯ್ತು. ಯಾಕಂದ್ರೆ
ನಾನು ಹೇಳ್ದಂಗೆ ಎಲ್ಲ ಆರ್ಗನೈಸೇಷನ್ಸ್ ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅವ್ರು ಬಾಲ ಸಂಸ್ಕಾರ ಕೇಂದ್ರ ನಡೆಸ್ತಿದ್ದಾರೆ. ಚಿನ್ಮಯ ಮಿಷನ್ ಅವರು ಇನ್ನೊಂದು ಅವ್ರದೇ ಆದಂಥ ಒಂದು ಮಕ್ಕಳಿಗೋಸ್ಕರ ಒಂದು ಕೆಲಸ ನಡೆಸ್ತಾರೆ. ರಾಮಕೃಷ್ಣ ಆಶ್ರಮದವರು ಮಾಡ್ತಿದ್ದಾರೆ. ಅದೇ ರೀತಿ ಬ್ಯಾಪ್ಸ್ ಆರ್ಗನೈಸೇಷನ್ ಅವರು ಮಾಡ್ತಾರೆ. ಸೊ ಎಲ್ಲ ಪ್ರತಿಯೊಂದು ಬಂದಿರುವಂತ ವಲಸೆ ಬಂದಿರುವಂತ ಎಲ್ಲರೂ ಅವರವ್ರದೇ ಆದಂತ ಮಕ್ಕಳಿಗೆ ಅವರ ಮಾತೃಭಾಷೆ ಮತ್ತೆ ನಮ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ವಾರಕ್ಕೊಮ್ಮೆ ತಿಳಿಸುವಂಥದ್ದು, ವಾರಕ್ಕೆ 1 ಅಥವಾ 2 ಗಂಟೆ ಕಾಲ. ಸೊ ಈಗ ನಮ್ಮ ಆಸ್ಟ್ರೇಲಿಯನ್ ಪಾಪ್ಯುಲೇಷನ್ ನಮ್ಮ ಏನು ಪಾಪ್ಯುಲೇಷನ್ ಇದೆ ಸುಮಾರು 2.7% ತನಕ ಮುಟ್ಟಿದ್ವಿ ನಾವು. ಸೊ ಅದರ ಅರ್ಥ ಸುಮಾರು ಒಂದು ನಮ್ಮ ಸಿಡ್ನಿಯಲ್ಲಿ ತಗೊಂಡ ಲೆಕ್ಕದಲ್ಲಿ ಸುಮಾರು 1 ಲಕ್ಷ ಜನ ಹಿಂದೂ ಮನೆಗಳಿವೆ. ಸೊ ಒಟ್ಟು ಹಿಂದೂಗಳು ಮನೆಗಳಲ್ಲ, ಒಟ್ಟು ಹಿಂದೂಗಳು 1 ಲಕ್ಷ ಜನ ಇದ್ದಾರೆ. ಸುಮಾರು ಅದರಲ್ಲಿ ನೀವು 30% ಮಕ್ಕಳನ್ನು ತಗೊಂಡ್ರು ಕೂಡ ಸುಮಾರು 30,000 ಮಕ್ಕಳು ನಮ್ಮಲ್ಲಿ ಇವತ್ತು ಇದ್ದಾರೆ. ನಾವು ಈ ಸಂಸ್ಕಾರವನ್ನು ಅವ್ರು ಕೊಡಬೇಕು ಅಂತ ಏನು ಅನ್ಕೊಂಡಿದ್ದೀವಿ. ಸೊ 30,000 ಮಕ್ಕಳು ನಾವು ಅನ್ಕೊಂಡಿದ್ದೀವಿ. ಎಲ್ಲ ಆರ್ಗನೈಸೇಷನ್ ಹೇಳಿದಲ್ಲ, ಆರ್ಯ ಸಮಾಜ ಸೇರಿಸಿ ಎಲ್ಲ ಆರ್ಗನೈಸೇಷನ್ಸ್ ನಾವು ಜೊತೆಲಿ ಮಾಡಿ ವಾರಕ್ಕೊಮ್ಮೆ ಏನು ಉತ್ಕೃಷ್ಟವಾಗಿ ಕಳೆದ 20 ವರ್ಷದ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಸಿಡ್ನಿ ಸಂಸ್ಕೃತ ಸ್ಕೂಲ್ ಸೇರಿಸ್ಕೋಬಹುದು. ಇವರೆಲ್ಲರೂ ಕೊಡ್ತಿರುವಂತಹ ಸಂಸ್ಕಾರದಲ್ಲಿ ಒಟ್ಟು ಬರ್ತಿರುವಂತಹ ಮಕ್ಕಳು ಸುಮಾರು ಎಲ್ಲಾನು ತುಂಬಾ ಬೆಸ್ಟ್ ಅಂತ ತಗೊಂಡ್ರು ಕೂಡ ನಂಬರ್ಸ್ 2,000 ಮಿಂಚ್ತಾ ಇಲ್ಲ. ಸೊ 2,000 ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವಂತ ಒಂದು ಪ್ರಯತ್ನ ನಡೀತಾರೆ. ಅದೇ ರೀತಿ ನಾರಾಯಣ ನಡೆಸುವಂತ ಕನ್ನಡ ಶಾಲೆ, ಇದೆಲ್ಲದರ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅದು ಸುಮಾರು 2,000 ಅಥವಾ 2,500 ಜನ ಮಕ್ಕಳು ಬಿಡ್ತಾ ಇದೀವಿ. 30,000 ಮಕ್ಕಳ ಮಧ್ಯೆ ಸುಮಾರು ಒಂದು ಆಲ್ಮೋಸ್ಟ್ ಹೇಳಿದಲ್ಲ ಕೇಟರಿಂಗ್ ಓನ್ಲಿ ಟು ಅಬೌಟ್ 25 or 30%. ಸುಮಾರು 70% ಮಕ್ಕಳಿಗೆ ನಾವು ಮುಟ್ತಾನೆ ಇಲ್ಲ. ಸೊ ಅದರಿಂದ ಏನಾಯ್ತು, ನಾವೆಲ್ಲ ಹಿರಿಯರು ಎಲ್ಲ ಒಟ್ಟು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇದನ್ನ ಸ್ಕೇಲ್ ಅಪ್ ಹೆಂಗ್ ಮಾಡುವಂತದ್ದು, ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಹೆಂಗ್ ತಗೊಳ್ಬೇಕು ಅಂತ ಒಂದು ಯೋಚನೆ ಬಂದಾಗ ಅವಾಗ ಅನ್ನಿಸ್ತು ನಮಗೆ ಬರುವಂತ ದಿನಗಳಲ್ಲಿ ನಮ್ಮ ಹಿಂದೂ ಶಾಲೆ ಒಂದು ಉತ್ತರ ಆಗೋದು ಇದಕ್ಕೆ ಅಂತ. ಒಂದು ಶಾಲೆ ಅಲ್ಲ, ಬೇರೆ ಬೇರೆ ಶಾಲೆಗಳಾಗಬೇಕು ಅಥವಾ ಒಂದೆಲ್ಲೋ ಶುರು ಮಾಡಬೇಕು, ತಗೋಬೇಕು ಅಂತ ಹೇಳಿ. ಸೊ ಏನಾದ್ರೆ ಹಿಂದೂ ಶಾಲೆ ಅಂತ ಹೇಳಿದ್ರೆ ಹಿಂದೂ ಗುರುಕುಲ ಅಲ್ಲ. ಇದು ಯಾವುದೇ ಒಂದು ಕ್ಯಾಥಲಿಕ್ ಸ್ಕೂಲ್ ಇರ್ಬೋದು ಅಥವಾ ಯಾವುದೇ ಒಂದು ಕ್ರಿಶ್ಚಿಯನ್ ಸ್ಕೂಲ್ ಇರ್ಬೋದು ಅಥವಾ ಯಾವ ಇಸ್ಲಾಂ ಅವರು ನಡೆಸುವಂತ ಸ್ಕೂಲ್ ಇರ್ಬೋದು. ನ್ಯೂ ಸೌತ್ ವೇಲ್ಸ್ ಗವರ್ಮೆಂಟ್ ಅವರು ಸುಮಾರು ಒಂದು 78% ಅಥವಾ 80% ಬೇಕಾಗುವಂತ ಒಂದು ಕರಿಕ್ಯುಲಮ್ ನಮ್ಗೆ ಕೊಟ್ಬಿಡ್ತಾರೆ, 80ರಿಂದ 86%. ಸೊ ಅವ್ರು ಕೊಟ್ಟಂತ ಕರಿಕ್ಯುಲಮ್ ನಾವು ನಡೆಸಲೇಬೇಕು. ಸೊ ಯಾಕಂದ್ರೆ ಅವರೇ ನಮಗೆ ಗ್ರಾಂಟ್ಸ್ ಕೊಡ್ತಾರೆ. ಸೊ 86% ಅವ್ರು ಕೊಟ್ಟಂತ ಕರಿಕ್ಯುಲಮ್ ಕೊಡುತ್ತೆ. ಬಟ್ ಉಳಿದಂತ 14% ಅಲ್ಲಿ ನಮ್ದೇನು ಸಾಫ್ಟ್ ಪವರ್ಸ್ ಇದೆ ಭಾರತದ್ದು, ಯೋಗ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ನಾಟ್ಯ ಇರ್ಬೋದು, ಸಂಸ್ಕೃತ ಭಾಷೆ ಇರ್ಬೋದು, ನಮ್ಮ ಮಾತೃ ಭಾಷೆಗಳಿರ್ಬೋದು, ಕನ್ನಡ, ತಮಿಳು, ತೆಲುಗು, ಮರಾಠಿ ಯಾವುದೇ ಇರ್ಬೋದು. ಈ ರೀತಿ ಎಲ್ಲಾ ಭಾಷೆಗಳು ಮಾಡುವಂತದ್ದು ಒಂದು ಅದನ್ನ ನಾವು 14% ಅಲ್ಲಿ ನಾವು ವಿಚಾರಣೆ ಮಾಡಬಹುದು. ಯೋಗ ಇವತ್ತು ತುಂಬಾ ದೊಡ್ಡ ಪ್ರಸಿದ್ಧಿ ಅಂತ ಒಂದು ವಿಷಯ. ಅದು ಇಂಟರ್ನ್ಯಾಷನಲಿ ಯೋಗ ಡೇ ತುಂಬಾ ಒಂದು ಪ್ರಸಿದ್ಧಿ ಆಗ್ತದೆ. ಅದರ ಒಂದು ಪ್ರಯೋಜನ ಎಲ್ಲರೂ ತಗೋತಿದ್ದಾರೆ, ನಮ್ಮವ್ರು ತಗೊಳ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳೆಲ್ಲ ಆ ಸಂಸ್ಕಾರ ಕೊಡ್ಬೋದಾ? ಸೊ ಈ ರೀತಿ ಒಂದು ಭಾವನೆ ನಮ್ಮಲ್ಲಿ ಬಂದಾಗ ಏನಾಯ್ತು, ಹಿಂದೂ ಶಾಲೆ ಮಾಡಬೇಕು ಅಂತ ಅದು ಶುರು ಆಯ್ತು. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ಮತ್ತೊಮ್ಮೆ ಹೇಳ್ಬೇಕು. ಯಾಕಂದ್ರೆ ತುಂಬಾ ಜನ ನಮ್ಮ ಪೈಕಿನೇ ಇದು ಗುರುಕುಲ ಅಂತಾರೆ. ಗುರುಕುಲ ಅಲ್ಲ, ಇದು ನಾರ್ಮಲ್ ಎನಿ ಕ್ಯಾಥಲಿಕ್ ಸ್ಕೂಲ್ ಹೆಂಗಿದೆ ಅದೇ ರೀತಿ ಇರುತ್ತೆ. ಆದ್ರೆ ಈ ಒಂದು 14% ನಮ್ಮ ಬೇಕಾದಂತ ವಿಷಯ ಅದು. ಅದರಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಇದೆಲ್ಲ ವಿಷಯಗಳು ತರುವಂತ ಒಂದು ಪ್ರಯತ್ನ ಸಂಸ್ಕೃತ ಇರ್ಬೋದು, ನಮ್ಮ ಒಂದು ಸಂಸ್ಕಾರ ಇರ್ಬೋದು. ಇಂಡಿಯಾದಲ್ಲಿ ನಮ್ಗೆ ಎಷ್ಟೊಂದು ಲ್ಯಾಂಗ್ವೇಜಸ್ ಕೂಡ ಇದೆ, ಎಲ್ಲಾನು ಒಂದು ಕಂಬೈನ್ ಮಾಡ್ಬಿಟ್ಟು ಅಲ್ಲೇ ಒಂದು ಲೈಬ್ರರಿ ತರ ಮಾಡೋದು. ಎಲ್ಲ ಒಂದ್ ಸ್ಟಾಪ್ ತರ ಇರುತ್ತೆ. ಆಮೇಲೆ ಎಷ್ಟೊಂದ್ ಕಡೆ ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ನೀವು ಅದು ಕಲ್ಚರಲ್ ಸೆಂಟರ್ ಮಾಡೋದ್ರಿಂದ ಎಲ್ಲರೂ ಬಂದು ಒಂದೇ ಕಡೆ ಸೇರ್ತಾರೆ. ಸೊ ನಿಮ್ಗೆ ಏನಂದ್ರೆ ನಿಮ್ದು ವಿಷನ್ ಎಲ್ಲಾರು ಒಂದುಗೂಡಿಸಿ ಸ್ಕೂಲ್ ಅಂತ ಆದ್ಮೇಲೆ ನೀವು ಹೇಳಿದಂಗೆ ಅದ್ರಲ್ಲಿ ಒಂದು ದೊಡ್ಡ ಹಾಲ್ ಇರುತ್ತೆ, 1,000 ಜನ ಕೂತ್ಕೊಳ್ಳುವಂತ ಹಾಲ್ ಇರುತ್ತೆ ವಿತ್ ಕಿಚನ್ ಫೆಸಿಲಿಟೀಸ್. ಆ ಹಾಲ್ ನಾವು ಪ್ರತಿ ವಾರ ಅದು ಉಪಯೋಗಿಸ್ಕೋಬಹುದು. ಅದೇ ರೀತಿ ಸುಮಾರು ಒಂದು ನಾವು ಇಯರ್ 1 ಇಂದ ಹಿಡಿದು ಅಂದ್ರೆ ಮಕ್ಕಳಿಗೆ ಒಂದು ಸಣ್ಣ ಮಕ್ಕಳಿಗೆ ಇರುವಂತಹ ವ್ಯವಸ್ಥೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಕನ್ಫರ್ಮ್ ಆದ ತಿಳಿಸ್ತೀವಿ ನಿಮಗೆ. ಸೊ ಆ 1ನೇ ಶಾಲೆಯಿಂದ 10ನೇ ಶಾಲೆ ತನಕ ಇರುವಂತಹ ಮಕ್ಕಳಿಗೆ ಸುಮಾರು 1,000 ಜನ ಮಕ್ಕಳು ಪ್ರತಿ ವರ್ಷ ಆಚೆ ಹೋಗುವಂತ ಒಂದು ವ್ಯವಸ್ಥೆ ಶುರು ಆಯ್ತು ಅಂತ ಹೇಳಿದ್ರೆ, ಈ ಸ್ಕೇಲಿಂಗ್ ಅಪ್ ಬಗ್ಗೆ ಮಾತಾಡಿದ್ನಲ್ಲ ಅದು ಪೂರ್ತಿ ಆಗುತ್ತೆ ಅಂತ. ಇನ್ನೊಂದು ಅಂತ ಹೇಳಿದ್ರೆ, ನಾವು ಇಯರ್ 1 to ಇಯರ್ 6 ಇದಲ್ಲ, ಇದು ಫಾರ್ಮೇಟಿವ್ ಇಯರ್ಸ್. ಈ ಒಂದು ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಯಾವ ಸಂಸ್ಕಾರ ಕೊಡ್ತೀವಿ ಅದು ನಿರಂತರ ಇಡೀ ಜೀವನ ಅವ್ರ ಜೊತೆ ಉಳ್ಕೊಳ್ಳುತ್ತೆ. ಸೊ ಈ 6 ವರ್ಷ ನಾವು ಕೊಡುವಂತ ಸಂಸ್ಕಾರ ಸೊ ಅರ್ಲಿ ಚೈಲ್ಡ್ ಕೇರ್ ಸೆಂಟರ್ ಅಂತ ಹಿಡಿದು ಇಯರ್ 6 ವರೆಗೂ ಈ ಸಂಸ್ಕಾರ ಏನ್ ಕೊಡ್ತೀವಿ ಅದು ಮಕ್ಕಳು ಯಾವತ್ತು ಎಷ್ಟು ಬೆಳೆದ್ರು ಅವ್ರು ಸಾಯೋ ತನಕ ಆ ಸಂಸ್ಕಾರ ಅವ್ರ ಜೊತೆ ಇರುತ್ತೆ. ಅವಾಗ ಬೆಳೆದಿರುವಂತ ವಿಷಯ ಅವ್ರ ತಲೆಗೆ ಬರಲ್ಲ. ಬೆಳೀತಾ ಬೆಳೆದಿರುವಂತ ನಾನ್ ಇನ್ಫ್ಲುಯೆನ್ಸ್ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ಏನಿರುತ್ತೆ ಅದು ಬರುವಂತ ಅವಶ್ಯಕತೆ ಇರಲ್ಲ ಮಕ್ಕಳಿಗೆ. ಸೊ ಆ ದೃಷ್ಟಿಯಿಂದ ಹಿಂದೂ ಶಾಲೆ ಮಾಡಬೇಕು ಅಂತ ಒಂದು ನಿಶ್ಚಯ ಆಯ್ತು. ನೀವು ಅದು ಮೊದಲೇ ಹೇಳಿದಂಗೆ ಕಳೆದ 2019 ಈ ಪ್ರಯತ್ನ ಶುರು ಆಯಿತು. ದೇವರ ದಯೆಯಿಂದ ಮತ್ತೆ ಎಲ್ಲ ಸಮಾಜದ ಒಂದು ಪ್ರಯತ್ನದ ಸಲುವಾಗಿ $4.25 million ಕೊಟ್ಟು ಈಗ ಒಂದು ಗೋಕುಲ ಲ್ಯಾಂಡ್ ತಗೊಂಡಿದ್ದೀವಿ. ಅಲ್ಲಿ ತಗೊಳಕ್ಕೂ ಒಂದು ಕಾರಣ ಆಯ್ತು ನಮಗೆ.
ಯಾಕಂದ್ರೆ ಅದ್ರ ಹತ್ರ ಇರುವಂತಹ ಕೆಲವು ಸಬಬ್ಸ್ ಇದೆಯಲ್ಲ, ಆ ಸಬಬ್ಸ್ ಅಲ್ಲಿ ನಮ್ಮ ಯಂಗ್ ಹಿಂದೂ ಪಾಪ್ಯುಲೇಷನ್ ತುಂಬಾ ಹೆಚ್ಚಿದೆ ನಮ್ಮ ಸರ್ವೆ ಮೂಲಕ. ಸೊ ಅದರಿಂದಾಗಿ ನಮ್ಮ ತಂದೆ ತಾಯಿಂದ್ರು ಎಲ್ಲೋ ಶಾಲೆ ನಡೆಯುತ್ತಂದ್ರೆ ಅಲ್ಲಿ ಮಕ್ಕಳು ಕರ್ಕೊಂಡ್ಬರುವಂತ ಶಕ್ತಿ ಇರಲ್ಲ ಅಥವಾ ಅದರ ಒಂದು ಸೌಕರ್ಯನೂ ಇರಲ್ಲ. ಅದ್ರ ಸಲುವಾಗಿ ಎಲ್ಲಿ ಹಿಂದೂಗಳಿದಾರ ಅಲ್ಲೇ ತಗೋಬೇಕು, ಅಲ್ಲಿ ಹೋಗ್ಬೇಕು. ಸೊ ನಮ್ಮ ಲೆಕ್ಕದ ಪ್ರಕಾರನೇ ಅಲ್ಲಿರೋ 2-3 ಸಬರ್ಗಳ ಮಧ್ಯೆ ಸುಮಾರು ಒಂದು 2,500 3,000 ಯಂಗ್ ಹಿಂದೂಸ್ ಇದ್ದಾರೆ, ಯಂಗ್ ಹಿಂದೂ ಫ್ಯಾಮಿಲೀಸ್ ಇದ್ದಾರೆ. ಸೊ ಅವರಲ್ಲಿ ಬರುವಂತ ಮಕ್ಕಳು ಬಂದ್ರು ಇದರ ಅರ್ಥ ಬರೀ ಹಿಂದೂಗಳು ಮಾತ್ರ ನಾವು ಶಾಲೆ ಮಾಡ್ತಿದೀವ ಇಲ್ಲ. ಸೊ ನಾವು ನ್ಯೂ ಸೌತ್ ವೇಲ್ಸ್ ಗ್ರಾಂಟ್ ತಗೊಂಡಿದ್ದ ಆತರ ಹೇಳಕ್ ಸಾಧ್ಯ ಇಲ್ಲ. ಯಾವ ರೀತಿ ಒಂದು ಕ್ಯಾಥಲಿಕ್ ಸ್ಕೂಲ್ ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಥಲಿಕ್ ಸ್ಕೂಲ್ಸ್ ಅಲ್ಲಿ ಅವರು ಎನ್ರೋಲ್ ಮಾಡಬೇಕಾದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕ್ಯಾಥಲಿಕ್ಸ್ ಇರುತ್ತೆ, ಅದಾದ್ಮೇಲೆ ಬೇರೆ ಡಿನಾಮಿನೇಷನ್ಸ್ ಆಫ್ ಕ್ರಿಶ್ಚಿಯನ್ಸ್ ಇರುತ್ತೆ, ಅದಾದ್ಮೇಲೆ ನಾವು ಉಳಿದವ್ರು ಕೊಡ್ತಾರೆ. ಸೊ ಆ ರೀತಿನೇ ನಮಗೂ ಗವರ್ಮೆಂಟ್ ಒಂದು ಚಾನ್ಸ್ ಕೊಡುತ್ತೆ, ಈ ತರ ನೀವು ಇಷ್ಟು ಜನ ಕೊಡಬಹುದು ಅಂತ ಹೇಳಿ ಎಲ್ಲಾ ಮಕ್ಕಳು ಅದ್ರಲ್ಲಿ ಬಂದು ಸೇರ್ಕೋಬಹುದು. ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯಾದಂತ ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್ ಇಲ್ಲ ಹಿಂದೂಗಳಲ್ಲಿ, ನಾವೆಲ್ರಿಗೂ ಚಾನ್ಸ್ ಕೊಡ್ತೀವಿ, ಎಲ್ಲಾ ಮಕ್ಕಳು ಬರ್ತಾರೆ. ಆದ್ರೆ ಇದ್ರಲ್ಲಿ ಇರುವಂತ ಕರಿಕ್ಯುಲಮ್ ಹಿಂದೂ ಬೇಸ್ಡ್ ಆಗಿರುತ್ತೆ. ಜಸ್ಟ್ ಲೈಕ್ ಈಗ ಕ್ಯಾಥಲಿಕ್ ಸ್ಕೂಲ್, ಮುಸ್ಲಿಂ ಸ್ಕೂಲ್ ಅಲ್ಲಿ ಅವ್ರದೇ ಆದ ಒಂದು ಕರಿಕ್ಯುಲಮ್ ಇರುತ್ತೆ, ಅದನ್ನ ಓದ್ಲೇಬೇಕು ಯಾವ ಮಕ್ಕಳು ಬಂದ್ರು. ಇದ್ರಲ್ಲೂ ಅಷ್ಟೇ ಸರ್, ನೀವ್ ಹೇಳ್ದಂಗೆ ಗೌರ್ಮೆಂಟ್ ಒಂದು 86% ಅವರ ಒಂದು ಸಿಲೆಬಸ್ ನ ಕೊಡುತ್ತೆ ಗೌರ್ಮೆಂಟ್ ನ್ಯೂ ಸೌತ್ ವೇಲ್ಸ್. ಇನ್ನ ಒಂದು 14% ನಮ್ಮ ಒಂದು ಹಿಂದೂಯಿಸಂ ಬಗ್ಗೆ, ನಮ್ಮ ಒಂದು ಸಂಸ್ಕಾರದ ಬಗ್ಗೆ, ಲ್ಯಾಂಗ್ವೇಜ್ ಬಗ್ಗೆ ಅದು ರಿಲೀಜಿಯಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಯೋಗ ಕಲ್ತ್ಕೊಂಡು ಅಂದ್ರೆ ಯೋಗವನ್ನ ಅವರು ಅವ್ರ ಹೆಲ್ತ್ ಗೋಸ್ಕರ ಉಪಯೋಗಿಸ್ಕೋಬಹುದು, ವೇದಿಕ್ ಮ್ಯಾಥಮೆಟಿಕ್ಸ್ ನ ಅವ್ರ ಮುಂದಿನ ಜೀವನಕ್ಕೆ ಉಪಯೋಗಿಸಬಹುದು. ಸೊ ಆ ರೀತಿ ಬಹಳಷ್ಟು ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ನೀವು ಹೇಳ್ದಂಗೆ ಯೋಗನ ಈಗ ಒಂದು ಇಂಟರ್ನ್ಯಾಷನಲ್ ಡೇ ಅಂತ June 21 ಆಕ್ಚುಲಿ ಪ್ರತಿ ವರ್ಷ ಮಾಡ್ತಾರೆ. ಆಕ್ಚುಲಿ ಅದನ್ನ ಯೋಗನ ನಮ್ಗಿಂತ ವೆಸ್ಟರ್ನರ್ಸ್ ತುಂಬಾ ಯೂಸ್ಫುಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಹಂಗ ಹೇಳಕ್ ಕುಂಭಮೇಳಕ್ಕೆ ಹೋದಾಗ ಎಷ್ಟು ಜನ ಬಂದ್ರು. ಸೊ ಆಪಲ್ ಫೌಂಡರ್ದು ವೈಫ್ ಕೂಡ ಬಂದಿದ್ರು, ಅವ್ರ ಪಾರ್ಟ್ನರ್ ಕೂಡ ಬಂದಿದ್ರು, ಎಷ್ಟೆಷ್ಟು ಜನ ವಿಶ್ವದಿಂದ, ಹೌದು, ಅಲ್ಲಿಂದಾನೇ ಬಂದು ನಮ್ಮ ಸಂಸ್ಕಾರನ ಅವರು ಹೊಗಳಿ ಅವರು ಬೆಳೆಸ್ತಾ ಇದ್ದಾರೆ. ಸೊ ನಮ್ಮವರು ನಾವ್ ಇಲ್ಲಿ ಬಂದು ನಾವು ಒಂದು ಬೆಳೆಸ್ಬೇಕು. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ವೆರಿ ಯೂಸ್ಫುಲ್. ಯಾಕಂದ್ರೆ ನಮ್ಗೂ ಮುಂದೆ ನೋಡಿದಾಗ ನಾವ್ ಇದೆಲ್ಲ ಕಲ್ಚರ್ ಎಲ್ಲ ನೋಡ್ತಿದಾಗ ನಮ್ಮ ಮಕ್ಕಳು ನಮ್ಮ ಕಲ್ಚರ್ ಫಾಲೋ ಮಾಡ್ತಾರ ಅನ್ನೋ ಒಂದು ಕ್ವಶನ್ ಬರುತ್ತೆ ಆಕ್ಚುಲಿ ಅಲ್ವಾ. ಸೊ ಇದೊಂಥರ ಅಟ್ಲೀಸ್ಟ್ ಇಲ್ಲಿ ಕಲ್ಸೋದ್ರಿಂದ ಈ ಮಕ್ಕಳುಗಳ ಜೊತೆನೆ, ಯಾಕಂದ್ರೆ ವಾತಾವರಣನೂ ವೆರಿ ಇಂಪಾರ್ಟೆಂಟ್. ಬೆಳಿತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವ್ ಹೇಳ್ದಂಗೆ 1 to 6 years ತನಕ ಅವ್ರು ಓದೋ ಇದಿರುತ್ತೆ ನೋಡಿ, ಆ ಒಂದು ಏಜ್ ಅಲ್ಲಿ ತುಂಬಾ ಬೇಗ ಅಬ್ಸರ್ವ್ ಮಾಡ್ಕೊಳ್ತಾರೆ, ಬೇಗ ಕಲಿತಾರೆ ಆ ಒಂದು ಏಜ್. ಆದ್ರೆ ಇಲ್ಲಿ ಒಂದು ಬರೀ ಅಷ್ಟು ಮಾತ್ರ ಸ್ವಾರ್ಥ ಅಲ್ಲ ಜ್ಯೋತ್ಸ ಅವ್ರೆ. ಏನಾಗುತ್ತೆ, ಇವತ್ತು ಬರುವಂತಹ ದಿನಗಳಲ್ಲಿ ಎಲ್ಲರನ್ನೂ ಒಪ್ಪಿಕೊಂಡು ಎಲ್ಲರ ಜೊತೆ ಬಾಳುವಂತ ಒಂದು ಜನಾಂಗವನ್ನು ಬೆಳೆಸುವಂತ ದೊಡ್ಡ ಜವಾಬ್ದಾರಿ ನಮ್ಮಲ್ಲಿದೆ. ಸೊ ಆ ರೀತಿ ಎಲ್ಲವನ್ನು ಏಕಂ ಸತ್ ವಿಪ್ರಾಹ ಬಹುಧಾವದಂತಿ ಅಂತ ಹೇಳೋದಂದ್ರೆ ಈ ಸತ್ಯ ಒಂದನೆ ಬೇರೆ ಬೇರೆ ಹಿರಿಯರು ಬೇರೆ ಬೇರೆ ಹೆಸರಲ್ಲ ಆ ದೇವರನ್ನ ಅಥವಾ ಗುರುತಿಸಬಹುದು ಅಂತ ಹೇಳುವಂತ ಒಂದು ಶಕ್ತಿ ನಮ್ಮಲ್ಲಿ ಇದೆಯಲ್ಲ, ಈ ಶಕ್ತಿಯನ್ನು ಬೆಳೆಸಬೇಕು. ನಾಳೆ ವರ್ಲ್ಡ್ ಅಲ್ಲಿ ತುಂಬಾ ಇರುವಂತ ಏನ್ ಪೀಸ್ಫುಲ್ ವರ್ಲ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿ ಅಲ್ಲ. ಅದ್ ಮಾಡಬೇಕಾದ್ರೆ ನಮ್ಮ ಮಕ್ಕಳು ಅದ್ರ ಬಗ್ಗೆ ತಿಳ್ಕೊಂಡು, ನಮ್ಮ ಧರ್ಮದ ಬಗ್ಗೆ ತಿಳ್ಕೊಂಡು ಅದನ್ನ ಮುಂದುವರಿಸೋದೇನಾಗುತ್ತೆ, ಇಟ್ ವಿಲ್ ಬಿ ಬೆಟರ್ ಪ್ಲೇಸ್ ಟು ಲೀವ್ ಅನ್ನೋದು ನಮ್ಮ ನಂಬಿಕೆ. ಖಂಡಿತ. ಸೊ ಈಗ ಒಂದು ಹಿಂದೂ ಸ್ಕೂಲ್ ನೀವು 2019 ಅಲ್ಲಿ ನಿಮ್ಗೆ ಅನಿಸ್ತು ಇದೆಲ್ಲ ನೋಡಿದಾಗ, ಅವಾಗ 2019 ಅಲ್ಲಿ ಒಂದು ಇನಿಷಿಯೇಟ್ ತಗೋಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ಈಗ ಸೊ ನೀವು ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡ್ರಿ, ಈಗ ಇನ್ನೇನು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ. ಸೊ ನೀವು ಫಸ್ಟ್ ನಿಮ್ದು ಏನಂದ್ರೆ ಅರ್ಲಿ ಚೈಲ್ಡ್ ಕೇರ್ ಸೆಂಟರ್ ನ ತೆಗಿಬೇಕು ಅನ್ನೋದು ನಿಮ್ಮ ಮೊದಲ ಆಸೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ಒಂದು 2027 ಅಲ್ಲಿ ನೀವು ಓಕ್ವಿಲ್ ಅಲ್ಲಿ ಇದನ್ನ ಫುಲ್ ಕಂಪ್ಲೀಟ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಸ್ಕೂಲ್ ಸ್ಟಾರ್ಟ್ ಆಗ್ಬೇಕು ಅಂತ ನೀವು ಇದ್ ಮಾಡ್ತಾ ಇದ್ರ. ಸೊ ಹಾಗೆ ನಾನು ಲಾಸ್ಟ್ ಟೈಮ್ ಭಾಸ್ಕರ್ ರಾಮಚಂದ್ರ ಅವರು ಎಲ್ಲ ಬಂದಿದ್ರು, ಅವ್ರ ವೈಫ್ ಬಂದಿದ್ರು, ಹಾಗೆ ಈರಪ್ಪ ಅವರೆಲ್ಲ ಬಂದಿದ್ರು, ಹಾಗೆ ಲೈಬ್ರರಿ ಬಗ್ಗೆ ಮಾತಾಡ್ತಾ ಇದ್ರು, ಹಾಗೆ ಅಲ್ಲೊಂದು ಶ್ರೈನ್ ಟೆಂಪಲ್ ಒಂದು ಅದನ್ನ ಕೂಡ ನೀವು ಕಟ್ತಾ ಇದ್ದೀರಾ. ಸೊ ನೀವು ಅಂದ್ರೆ ಯಾರ್ದಾರ ಅಲ್ಲಿ ಬಂದ್ರೆ ಸೊ ದೇ ಕ್ಯಾನ್ ಫೀಲ್ ದಟ್ ಹಿಂದೂವಿನ ಒಂದು ಸೆಮ್ಯಾಂಟಿಕ್ಸ್ ಇರುತ್ತೆ, ಹಿಂದೂ ಧರ್ಮದ ಒಂದು ವಾತಾವರಣ. ಫಾರ್ ಎಕ್ಸಾಂಪಲ್ ಇವಾಗ ಚೈನೀಸ್ ಗಾರ್ಡನ್ ಹೋಗ್ತೀವಿ, ಅಲ್ಲಿ ಹೋದ ತಕ್ಷಣ ಹೆಂಗೆ ನಮ್ಮ ಸಂಸ್ಕೃತಿ ಒಂದು ಪರಿಚಯ ಆಗುತ್ತೋ ಅದೇ ರೀತಿ ಒಂದು ಸಂಸ್ಕೃತಿ ಪರಿಚಯ ನಮ್ಮ ಶಾಲೆಗೆ ಬಂದ್ರೆ ಮಕ್ಕಳು ಆಗಬೇಕು ಅನ್ನೋ ಒಂದು ಪ್ರಯತ್ನ. ಹೌದು. ಸೊ ಲೈಕ್ ಅದ್ರಲ್ಲಿ ನೀವು ಹೇಳಿದ್ರಿ ನೀವೇನು ಮಾನಿಟರಿನೇ ನೀವು ಬೇಕಾದ್ರೆ ನೀವು ಫಂಡಿಂಗ್ ಎಲ್ಲ ಮಾಡ್ಬೋದು, ಮೋಸ್ಟ್ ಎವ್ರಿಬಡಿ ವೆಲ್ಕಮ್. ಇದು ನಾನ್ ಮಾನಿಟರಿ ಕೂಡ ಜನಗಳು ಬಂದು ಅವರ ಕೈಲಾಗ ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ ಆ ಮೂಲಕ ಕೂಡ ಬಂದು ಅವರು ಕೂಡ ಒಂದು ಸಹಾಯ ಮಾಡ್ಬೋದು ಆಕ್ಚುಲಿ. ಇದರಲ್ಲಿ ನೀವು ಹೇಳಿದಕ್ಕೆ 2022ಕ್ಕೆ ಅಂದ್ರೆ 26ಕ್ಕೆ ಗವರ್ಮೆಂಟ್ ರೂಲ್ ಹೇಗಿದೆ ಅಂತ ಹೇಳಿದ್ರೆ ಒಟ್ಟು ಪ್ರಾಜೆಕ್ಟ್ ಇದು ಸುಮಾರು $21 million. ಅಂದ್ರೆ ಇವಾಗಿಂದ ಹಿಡಿದು 10ನೇ ಕ್ಲಾಸ್ ವರೆಗೆ ಇರುವಂತ ಏನೊಂದು ಶಾಲೆಗಳು ಕ್ಲಾಸ್ ರೂಮ್ಸ್ ಕಟ್ಟುವಂತದ್ದು, ಲೈಬ್ರರಿ ಕಟ್ಟುವಂತದ್ದು, ನಮಗೆ ಬೇಕಾದಂತ ಒಂದು ದೊಡ್ಡ ಕಾಮನ್ ಹಾಲ್ ಏನಿದೆ ಅದನ್ನ ಕಟ್ಟುವಂತದ್ದು, ಶ್ರೈನ್ ಕಟ್ಟುವಂತದ್ದು, ಮತ್ತೆ ಲೈಬ್ರರಿ ಮತ್ತೆ 2 ದೊಡ್ಡ ಹ್ಯೂಜ್ ಗ್ರೌಂಡ್ಸ್,
ಅದ್ರ ಜೊತೆಗೆ ಮಕ್ಕಳು ಶಾಲೆ ಮುಂಚೆ ಬಂದು ಅಥವಾ ಶಾಲೆ ಆದ್ಮೇಲೆ ಉಳ್ಕೊಳ್ಳೋಂತ ಒಂದು ವ್ಯವಸ್ಥೆ, ಚೈಲ್ಡ್ ಕೇರ್ ವ್ಯವಸ್ಥೆ, ಇದಿಷ್ಟು ಕೊಡದಂತ ಒಂದು ವ್ಯವಸ್ಥೆ ಈ ಶಾಲೆ ಇರುತ್ತೆ. ಅದಕ್ಕೆ $21 million ಆಗುತ್ತೆ. ಸೊ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಯಾರಿಗೆ ಇಷ್ಟ ಇದೆ ಅವ್ರು ಎಲ್ಲ ತರದ್ದು ಕಾಂಟ್ರಿಬ್ಯೂಟ್ ಮಾಡಬಹುದು. ಆದ್ರೆ ಇದ್ರ DGR ಸ್ಟೇಟಸ್ ಇನ್ನ ಇದು ಸಿಕ್ಕಿಲ್ಲ. ಇನ್ನೊಂದು 2-3 ವಾರದೊಳಗೆ, ಬಹುಶಃ ಮುಂದಿನ ಸಲ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ DGR ಸಿಕ್ಕೋ ಒಂದು ಒಳ್ಳೆ ವಿಷಯ ಶೇರ್ ಮಾಡ್ಕೋತೀನಿ, ಅವಾಗ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬಹುದು. ಆದ್ರೆ ಇವತ್ತು $4.25 million ಕೊಟ್ಟು ಲ್ಯಾಂಡ್ ತಗೊಂಡಿದೀವಿ, ಅದ್ರೂ ಕೂಡ ಸುಮಾರು ಒಂದು $2.5 million ನಮ್ಗಿನ್ನ ಸಾಲ ಇದೆ. ಸೊ ಅದನ್ನ ತೀರಿಸೋದಕ್ಕೆ ಯಾರಾದ್ರೂ ಹಿಂದೂ ಬಂದು ಮುಂದೆ ಬಂದು ಯಾರಾದ್ರೂ ಇದನ್ನ ನಮ್ಗೆ ಸಹಾಯ ಮಾಡಿದ್ರೆ ಒಳ್ಳೇದು. ಅವ್ರಿಗೆಲ್ಲ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತ ಸಾಲ ರೀತಿ ತಗೊಂಡು ವಾಪಸ್ ಕೊಡುವಂತ ವ್ಯವಸ್ಥೆನೂ ಇದೆ. ಸೊ ಅದನ್ನ ನಾವು ಭಾಸ್ಕರ್ ಅವರು ಹೇಳಿದಂಗೆ HACC.org.au ಈ ವೆಬ್ಸೈಟ್ ಅಲ್ಲಿ ಹೋದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾನು ಹೆಂಗ್ ಕಾಂಟ್ರಿಬ್ಯೂಟ್ ಮಾಡಬಹುದು. ಲ್ಯಾಂಡ್ ಇಸ್ ಅನ್ ಅಪ್ರಿಶಿಯೇಟಿಂಗ್ ಸರ್. ಅದಕ್ಕೆ ನಿಮ್ಗೆ ಯಾವುದೇ ಒಂದು ರೀತಿಯಂತ ಲಾಭ ಸಿಗಲ್ಲ. ಅದಕ್ಕೆ ಕೊಟ್ಟರೆ ಅದಕ್ಕೆ ನಾವು ಸಾಲ ತಗೊಂಡು ಅದಕ್ಕೆ ಬಡ್ಡಿ ಕೊಡ್ತೀವಿ. ಆಮೇಲೆ 3 ವರ್ಷ ಆದ್ಮೇಲೆ ಅದನ್ನ ವಾಪಸ್ ಕೊಡ್ತೀವಿ. ಆ ವ್ಯವಸ್ಥೆ ಇದೆ. ಸೊ ಅದಲ್ಲದೆ ನೀವು ಡೊನೇಷನ್ಸ್ ಕೊಡೋದಾದ್ರೆ ಬೇರೆ ಬೇರೆ ತರ ಡೊನೇಷನ್ ವ್ಯವಸ್ಥೆ ಇದೆ. ಅದಕ್ಕೆ ನಾನು ಹೇಳಿದಂಗೆನೆ ಇನ್ನೊಂದು 2-3 ವಾರದೊಳಗೆ ದೇವ್ರ ದಯೆಯಿಂದ ಒಂದು DGR ಒಂದು ಕೆಲಸ ಮುಗಿಬೇಕು ನಮ್ದು. ಅದು ಮುಗಿದ ತಕ್ಷಣ ಯಾರು ನಮ್ಗೆ ಡೊನೇಟ್ ಮಾಡ್ತಾರೆ ಅವ್ರಿಗೆ ಆ ಲಾಭನೂ ಸಿಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ಅದರ ಒಂದು ಅನೌನ್ಸ್ಮೆಂಟ್ ನಾವು ಮುಂದಿನ ಜ್ಯೋತ್ಸ್ನಾ ಅವ್ರ ಕಾರ್ಯಕ್ರಮದಲ್ಲಿ ಒಂದು ಹೇಳ್ತೀನಿ. ಮೋಸ್ಟ್ ವೆಲ್ಕಮ್. ಅದಕ್ಕಿಂತ ಬೇಗ. ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ನಿಜವಾಗ್ಲೂ ನಾನು ಒಂದ್ಸಲ ಅನ್ಕೊಳ್ತಾ ಇರ್ತಿಲ್ಲ, ನಮ್ಮ ಮಕ್ಳ ಈ ತರ ನಾವು ಕಷ್ಟಪಟ್ಟಿಲ್ಲ ಬೆಳೆಸಿದ್ರೆ ನಮ್ಗೆಲ್ಲ ಯಾವ್ದು ಫ್ಯಾಮಿಲಿ ಇದೆ ಹೆಲ್ಪೇ ಇರ್ಲಿಲ್ಲ. ನಾವೆಲ್ಲ ಫಸ್ಟ್ ಬಂದವರು, ಆಕ್ಚುಲಿ ಚಾಯ್ಸ್ ಇರ್ಲಿಲ್ಲ, ನಾವೇ ನೋಡ್ಕೋಬೇಕಿತ್ತು, ಚೈಲ್ಡ್ ಕೇರ್ ಅಲ್ಲಿ ಕಳಿಸ್ಬೇಕಿತ್ತು. ತುಂಬಾ ನಾವು ಕಷ್ಟಪಟ್ಟಿದ್ವಿ. ನಮ್ಮ ಪೀಳಿಗೆ, ಐ ಥಿಂಕ್ ನಮ್ಮ ಫ್ಯೂಚರ್ ಪೀಳಿಗೆಗೆ ಇದೊಂದು ಕಷ್ಟ ಬರಬಾರ್ದು. ಪ್ಲಸ್ ಇನ್ನೊಂದೇನಂದ್ರೆ ನಾವು ಬಂದಿರೋದ್ರಿಂದ ನಮ್ಗೆ ಹಿಂದೂಯಿಸಂ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ನೆಕ್ಸ್ಟ್ ಮುಂದೆ ಬೆಳ್ಕೊಂಡು ಹೋಗೋ ಪೀಳಿಗೆಗಳಿಗೆ, ನಮ್ಮ ಮಕ್ಳ ಜನರೇಷನ್ಗೆ ಕಷ್ಟ ಆಗುತ್ತೆ. ಅದು ವ್ಯವಸ್ಥೆ ಇರ್ಲೇಬೇಕು ಅವ್ರಿಗೆ ಈಗಲಿಂದಾನೇ ಎಲ್ಲ ತಿಳ್ಕೊಟ್ರೆ. ಸೊ ಈಗ ಒಂದು ಭಜನಾ ಗ್ರೂಪ್ ಇರ್ಬೋದು, ಭಜನೆ ಸಂಧ್ಯಾ ಮಾಡೋದು. ಸೊ ಒಂಥರ ಆಮೇಲೆ ನೀವು ಹೇಳ್ದಂಗೆ ನಮ್ಮ ಹಿಂದೂ ರಾಷ್ಟ್ರದಲ್ಲೇ ಎಷ್ಟೊಂದು ಹಲವಾರು ಸಾವಿರಾರು ಭಾಷೆಗಳು ಕೂಡ ಇದೆ. ಸೊ ನೀವೊಂದು ಹಿಂದೂ ಸ್ಕೂಲ್ ಕಟ್ಟೋದ್ರಿಂದ ಅದನ್ನು ಎಲ್ಲ ಒಂದು ಯೂನಿಟಿಯಾಗಿ ಎಲ್ಲರೂ ಒಂದೇ ಕಡೆ ಸಿಕ್ಬಿಟ್ರೆ ಅವ್ರವ್ರ ಭಾಷೆಗಳನ್ನ ಅವರೆಲ್ಲ ಓದ್ಕೊಳ್ಳಬಹುದು. ಶಾಲೆಗಳು ಬೆಳಗ್ಗೆ ನಡೆಯುತ್ತೆ, ಸಾಯಂಕಾಲ ಸಿಗುವಂತ ಎಲ್ಲಾ ಕ್ಲಾಸ್ ರೂಮ್ಸ್ ನಾವೆಲ್ಲ ಈ ಮಾತೃಭಾಷೆ ಬಳಸೋದಕ್ಕೆ ಪ್ರಯತ್ನ ಮಾಡಬಹುದು. ಅಥವಾ ನಮ್ಮ ಭರತನಾಟ್ಯವನ್ನು ಕಲಿಸೋಕೆ ಪ್ರಯತ್ನ ಮಾಡಬಹುದು, ಕೂಚಿಪುಡಿ ಇರ್ಬೋದು, ನಮ್ಮ ಭಾರತೀಯ ನೃತ್ಯಗಳಿರ್ಬೋದು, ಅಥವಾ ನಮ್ದು ತುಂಬಾ ಉತ್ಕೃಷ್ಟವಾದ ಒಂದು ನಮ್ದೇನೋ ಅಡಿಗೆ ಮಾಡುವಂತ ಕಲೆ ಇದೆ, ಅದನ್ನು ಬಳಸೋ ದೃಷ್ಟಿಯಿಂದ ಇರ್ಬೋದು. ಅಥವಾ ನಮ್ಮ ವೇದಿಕ್ ಮ್ಯಾಥಮೆಟಿಕ್ಸ್ ಕಲಿಸುವಂತ ಇರ್ಬೋದು, ಸಂಸ್ಕೃತ ಕಲಿಸೋಕೆ ಇರ್ಬೋದು. ಹಾಗಾದ್ರೆ ಇದೆಲ್ಲದಕ್ಕೂ ಉಪಯೋಗವಂತ ಒಂದು ಕೇಂದ್ರ ಆಗ್ಬೇಕಲ್ಲ. ಇದು ಒಂದೇ ಅಲ್ಲ, ಇನ್ನು ಮುಂದೆ ಬೇಕಾದಷ್ಟು ಆಗುತ್ತೆ. ಬಟ್ ಟೈಮ್ ಲೈನ್ ನೀವೇನ್ ಹೇಳ್ತೀರಿ 27 ಬಗ್ಗೆ. ಸೊ ನಾನು ಮೊದಲೇ ಹೇಳಿದಂಗೆ 27 ನಾವು ಶಾಲೆ ಶುರು ಮಾಡ್ತೀವಿ ಅಂದ್ರೆ 26 ವರ್ಷಕ್ಕೆ ನಾವು ಪರ್ಮಿಷನ್ ಹಾಕ್ಬೇಕು ಏಪ್ರಿಲ್ಗೆ. ಅವಾಗ ನಮ್ಗೆ ಪರ್ಮಿಷನ್ ಸಿಗುತ್ತೆ. ಅವಾಗ ಏನ್ ಮಾಡ್ತಾರೆ, ಅವ್ರು ಬಂದು ನಮ್ದೆಲ್ಲ ಲ್ಯಾಂಡ್ ಸರಿ ಇದೆಯಾ, ಅದಕ್ಕೆ ವ್ಯವಸ್ಥೆ ಸರಿ ಇದೆಯಾ, ಅದಕ್ಕೆ ಸೆಕ್ಯೂರಿಟಿ ಸರಿ ಇದೆಯಾ ಅಂತೆಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ. ಮಾಡಾದ್ಮೇಲೆ ಅದು ಪರ್ಮಿಷನ್ ಕೊಡ್ತಾರೆ. ಸೊ ಇನಿಷಿಯಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪಕ್ಕಾ ಬಿಲ್ಡಿಂಗ್ಸ್ ಇರಲ್ಲ ಇವಾಗ 27ಕ್ಕೆ. ಅಂದ್ರೆ ಡಿಮೌಂಟಬಲ್ಸ್ ಅಂತ ಹೇಳ್ತೀವಿ. ಡಿಮೌಂಟಬಲ್ಸ್ ಅಲ್ಲಿ ನಾವು ಶಾಲೆ ಶುರು ಮಾಡ್ತೀವಿ. ಅಂದ್ರೆ Year 1 ಮತ್ತೆ Year 2 ಅಲ್ಲೂ ಪ್ರತಿ 27 ವರ್ಷಕ್ಕೆ ಶುರು ಆಗುತ್ತೆ. ಶುರು ಆದ್ಮೇಲೆ ಪ್ರತಿ ವರ್ಷ 2 ಕ್ಲಾಸ್ ಆಡ್ ಹೋಗುತ್ತೆ. ಅದರಲ್ಲಿ ನೀವು ಹೇಳಿದಂಗೆ ಚೈಲ್ಡ್ ಕೇರ್ ವ್ಯವಸ್ಥೆ ಪ್ರಯತ್ನ ಮಾಡ್ತಾ ಇದೀವಿ. ಚೈಲ್ಡ್ ಕೇರ್ಗೆ ಪರ್ಮಿಷನ್ ಸಿಗೋದು ಸ್ವಲ್ಪ ಕಷ್ಟ ಇದೆ, ಆದ್ರೆ ಪ್ರಯತ್ನ ನಡೀತಿದೆ. ದೇವರ ದಯೆಯಿಂದ ಇಷ್ಟು ದೂರ ನಾವು ಬಂದಿರೋದು ಅದು ಆಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಇನ್ನ ಚೆನ್ನಾಗಿರುತ್ತೆ, ಈಸಿಯಾಗಿ ಕಲ್ತ್ಕೋಬಹುದು, ಹಾಗೆ ಮುಂದುವರಿಬಹುದು. ತಂದೆ ತಾಯಂದ್ರಿಗೂ ಲಾಭ ಆಗುತ್ತೆ. ಮಗುನ್ ಬಿಟ್ಟು ಬಸ್ತ ಸಾಯಂಕಾಲ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಕೂಡ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ನೀವು ಹೇಳಿದಂತ 2ನೇ ವಿಷಯ ಇದೆಯಲ್ಲ, ಟ್ಯಾಲೆಂಟ್ಸ್ ಮುಂದೆ ಏನಂತ ನಮ್ಮ ಟ್ಯಾಲೆಂಟ್ಸ್ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಖಂಡಿತ ಅದ್ರ ಉಪಯೋಗ ಆಗುತ್ತೆ. ಅದು ಮುಂದಿನ ವರ್ಷಗಳಲ್ಲಿ ನಾವು ಅದ್ರ ಬಗ್ಗೆ ಒಂದು ಸರಿಯಾದಂತ ಒಂದು ರೂಪರೇಖೆಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ನಾವು. ವೆರಿ ನೈಸ್. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನೀವು ಬಹಳಷ್ಟು ವಿಷಯಗಳನ್ನ HACC ಬಗ್ಗೆ ನೀವು ಎಲ್ಲ ಶೇರ್ ಮಾಡಿದ್ರಿ. ಹಾಗೆ ಬನ್ನಿ, ರಮ್ಯಾ ವರನ್ ಅವರು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಭಾರತದಿಂದ ಆಸ್ಟ್ರೇಲಿಯಾಗೆ 2 ಸಲ ಬಂದ್ರು. 2014 ಅಲ್ಲಿ ಬಂದ್ರು, ಈಗ ರೀಸೆಂಟ್ ಆಗಿ 2023 ಅಲ್ಲಿ ಬಂದಿದ್ರು. ಸೊ ಅದರಲ್ಲಿ ನೀವೊಂದು ಕಮ್ಯುನಿಟಿ ಜೊತೆ ಸೇರಿ ನೀವು ಈ ಒಂದು ಇವೆಂಟ್ಸ್ ನ ಯಶಸ್ವಿಯಾಗಿ ನಡೆಸೋದ್ರಲ್ಲೂ ಕೂಡ ನೀವು ಮುಖ್ಯ ಪಾತ್ರಧಾರರಾಗಿದ್ದೀರಾ. ಸೊ ಅದರ ಬಗ್ಗೆ ಕೂಡ ಹೇಳಿ, ನಿಮ್ದು ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್? ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅನ್ಸುತ್ತೆ ಜ್ಯೋತ್ಸ್ನಾಜಿ, ಒಂದು ಸಿಟಿಗೆ ಅಂದ್ರೆ ಸಿಡ್ನಿ ಸಿಟಿಗೆ ಪ್ರಧಾನಮಂತ್ರಿಗಳು ಒಂದ್ಸಲ ಬರೋದು ಅನ್ನೋದೇ ದೊಡ್ಡ ವಿಷಯ. ಆದ್ರೆ 2 ಸಲ ಬಂದಿದ್ದು, 2 ಸಲ ಬಂದಾಗಲೂ ಇಲ್ಲಿ ಪಬ್ಲಿಕ್ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಎಲ್ಲರ ಸೌಭಾಗ್ಯ ಅದು. ಆದ್ರೆ ಈ 2 ಸಲ ಬಂದಾಗ್ಲೂ ನಮ್ಮ ಒಂದು ಭಾರತೀಯ ಕಮ್ಯುನಿಟಿ ಏನಿತ್ತು, ಇವರೆಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿದ್ರಿಂದಾಗಿ
ಅದಾಯ್ತು. ಯಾಕಂತ ಹೇಳಿದ್ರೆ ಮೋದಿಜಿ ಅವರ ಮೊದಲ ಒಂದು ಕಂಡೀಷನ್ ಇತ್ತು ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ 1 ಪೈಸಾ ಕೂಡ ನೀವು ಚಾರ್ಜ್ ಮಾಡಬಾರ್ದು, ಇಟ್ ಶುಡ್ ಬಿ ಫ್ರೀ ಪ್ರೋಗ್ರಾಮ್ ಅಂತ ಮೊದಲೇ ಹೇಳಿದ್ರು. ಸೊ ನಾವು ಅವಾಗ 2014 ಮಾಡಿದಾಗ ಸುಮಾರು $850,000 ಅಲ್ಲಿ ಅದು ಕೆಲಸ ಮುಗಿಯಿತು ನಮ್ದು. ಯಾಕಂದ್ರೆ ಅವಾಗ ಅಷ್ಟು ಕಾಸ್ಟ್ ಆಫ್ ಲಿವಿಂಗ್ ಅಷ್ಟು ಹೆಚ್ಚಿರಲಿಲ್ಲ. ಈ ಸಲ ನಾವು ಬಂದಾಗಂತೂ ಸುಮಾರು $1.5 million ದಾಟಿದ್ವಿ. ಅಷ್ಟು ಖರ್ಚಾಯ್ತು. ಆದ್ರೆ ಎಲ್ಲೂ ನಾವು ದುಡ್ಡು ತಗೊಳಕ್ಕಾಗಲ್ಲ. ಅಂದ್ರೆ ಯಾವ್ದೇ ಇವಾಗ ಟಿಕೆಟ್ ಮಾಡಿದ್ರೆ ನಾವು ಟಿಕೆಟ್ಸ್ ಮಾಡಿದ್ರೆ ಒಬ್ಬೊಬ್ರು $20 ಕೊಟ್ಟಿದ್ರೆ ನಮ್ಗೆ ಖರ್ಚು ಮುಗಿದೋಗ್ತಿತ್ತು. ಸೊ ಆದ್ರೆ ಅವ್ರು ಹೇಳಿದ್ರು ಅದೇ ಯಾರು ತಗೊಳ್ಬಾರ್ದು ಅಂತ ಹೇಳಿ. ಅದಕ್ಕೆ ನಾನು ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಯಾರೋ ಒಬ್ಬರು ಮಾಡಿದ್ದಲ್ಲ, ನಮ್ಗೆ ಭಗವಂತನ ದಯೆಯಿಂದ ನಾವು ನಡೆಸಬೇಕು ಅಥವಾ ಅದು ಮುಂದುವರಿಸಬೇಕು ಅಂತ ಒಂದು ಜವಾಬ್ದಾರಿ ಕೊಟ್ಟರೆ ಹೊರತು ಇಡೀ ನಮ್ಮ ಭಾರತೀಯ ಸಮುದಾಯ ಎಲ್ಲರೂ ಒಟ್ಟಿಗೆ ಬಂದು ಉತ್ಕೃಷ್ಟವಾದ ಕಾರ್ಯಕ್ರಮ ಮಾಡಿಸಿದ್ರು ಅದಕ್ಕೆ. ಯಾಕಂದ್ರೆ ಇವಾಗ ನಮ್ಮ 2 ಸಲ ಪ್ರೈಮ್ ಮಿನಿಸ್ಟರ್ ಬಂದಾಗ ಅವ್ರು ಅದನ್ನೇ ಕ್ಲಿಯರ್ ಆಗಿ ಹೇಳಿದ್ರು, ಈ ಬಿಗ್ಗೆಸ್ಟ್ ಆಫ್ ದಿ ಬೆಸ್ಟ್ ಏನೋ ಒಂದು ಸಿಂಗರ್ ಬಂದ್ರು ಕೂಡ ಅಥವಾ ಕಾನ್ಸರ್ಟ್ ನಡೆಸಿದ್ರು ಕೂಡ ಮೊದಲನೇದು ಅವ್ರು ವೀಕ್ ಡೇಸ್ ಅಲ್ಲಿ ಕಾನ್ಸರ್ಟ್ ನಡೆಸಲ್ಲ, ವೀಕೆಂಡ್ಸ್ ಅಲ್ಲಿ ಕಾನ್ಸರ್ಟ್ ಮಾಡಿದ್ರೆ ಜನ ಬರೋದು ಕಷ್ಟ ಆದ್ರೂ ಕೂಡ 2 ಸಲ ಮೋದಿಜಿ ಬಂದಾಗ ಇಟ್ ವಾಸ್ ವೀಕ್ ಡೇ ಅಲ್ಲಿ ಮೊದಲನೇ ಸಲ ಬಂದಾಗ 12,000 ಜನ ಒಳಗೆ ಬಂದ್ರು. ಅದಾದ್ಮೇಲೆ ಆಚೆ ನಾವು ದೊಡ್ಡ ಸ್ಕ್ರೀನ್ ಹಾಕ್ಬೇಕಾಯ್ತು. ಸ್ಕ್ರೀನ್ ಹಾಕಿ ಅಲ್ಲೊಂದು 6,000 ಜನ. ಈ ಸಲ ಕಾರ್ಯಕ್ರಮ ಮಾಡಿದ್ರೆ ನಿಮ್ಗೆ ಗೊತ್ತಿತ್ತಲ್ಲ, 22,000 ಜನ ಎಷ್ಟು ಜನ ಬಂದ್ರು ಅಲ್ವಾ. ಮಾರ್ನಿಂಗ್ ಬಂದೆಲ್ಲ ಕಾಯ್ದಿದ್ದಾರೆ ಜನ. ಸಪರೇಟ್ ಫ್ಲೈಟ್ಸ್ ವ್ಯವಸ್ಥೆ ಮಾಡ್ಕೊಂಡ್ರು, ಸಪರೇಟ್ ಟ್ರೈನ್ಸ್ ವ್ಯವಸ್ಥೆ ಮಾಡ್ಕೊಂಡ್ರು, ಬಸ್ಗಳಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ರು. ಸೊ ಈ ರೀತಿಯಾದ ಒಂದು ಉತ್ಸಾಹ ಏನಿತ್ತು ಅದು ತುಂಬಾ ಉತ್ಕೃಷ್ಟವಾಗಿತ್ತು. ಅದಕ್ಕೆ ನಾನು ಪದೇ ಅದನ್ನ ಹೇಳ್ತೀನಿ, ಒಬ್ಬ ವ್ಯಕ್ತಿ ಮುಂದೆ ಹೋಗೋದೇ ಹೊರತು ಇಡೀ ಸಮುದಾಯ ಅವನ ಜೊತೆಗೆ ಇದ್ದಾಗ ಅದೊಂದು ತುಂಬಾ ದೊಡ್ಡ ಸಕ್ಸಸ್ಫುಲ್ ಕಾರ್ಯಕ್ರಮ ಆಯ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೋದಿಜಿ ಅವರ ವರ್ಚಸ್ಸು ಆಯ್ತು. ಅವ್ರದೇ ಆದಂತ ಒಂದು ಆರ ಏನಿದೆ ಅದ್ರ ಮೂಲಕ ಅವರೆಲ್ಲನೂ ಅಟ್ರಾಕ್ಟ್ ಆಯ್ತು. ಜೊತೆಗೆ ಎಲ್ಲಾ ಬಂಧುಗಳಿಗೆ, ಯಾರ್ಯಾರು ಬಂಧುಗಳಿರ್ಬೋದು, ಭಗಿನಿಗಳು ಇರ್ಬೋದು, ನಿಮ್ಮೆಲ್ಲರ ಒಂದು ಸಹಕಾರದ ದೃಷ್ಟಿಯಿಂದ ನಾವು ತುಂಬಾ ಒಂದು ಉತ್ಕೃಷ್ಟವಾದ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಇದಂತೂ ಇವಾಗ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರೆ, ಇನ್ನೊಂದ್ಸಲ ಮೋದಿಜಿ ಅವ್ರು ಮತ್ತೆ ಪ್ರಧಾನಮಂತ್ರಿ ಯಾರ ಬಂದ್ರು ಕೂಡ ಸಿಡ್ನಿಯಲ್ಲಿ ಕಾರ್ಯಕ್ರಮ ಆಗುತ್ತೆ, ಬೇರೆಲ್ಲ ಕಾರ್ಯಕ್ರಮ ಆಗುತ್ತೆ, ಅವಕಾಶ ಸಿಗುತ್ತೆ. ಬಟ್ ಇಟ್ಸ್ ನಾಟ್ ವೆರಿ ಈಸಿ. ನಮ್ಮ ಒಂದು ಎಲ್ಲಾ ಹಿಂದೂ ಸಮುದಾಯನ ಎಲ್ಲರನ್ನು ಸೇರಿಸಿ 20,000 ಜನಗಳನ್ನ ಅಂದ್ರೆ ಅದು ಹೌ ಲಾರ್ಜ್ ದಟ್ ಇವೆಂಟ್ ಆಕ್ಚುಲಿ ಕನ್ಸರ್ಟ್ ಅದು ವೀಕ್ ಡೇ ಈವ್ನಿಂಗ್ ಅಲ್ಲಿ. ಅದು ಎಷ್ಟೊಂದ್ ಜನ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಕೂಡ ಎಲ್ಲ ಬಂದಿದ್ದಾರೆ. ಸೊ ಸಾವಿರಾರು ಕಾರ್ಯಕರ್ತರು ನನಗೆ ಗೊತ್ತಿರೋ ತರ ಸುಮಾರು ಕೊನೆ 2-3 ವಾರಗಳು ಲಿಟರಲಿ 1000 ಕಾರ್ಯಕರ್ತರು. ಯಾಕಂದ್ರೆ ಒಟ್ಟು ಸುಮಾರು ನನ್ನ ತರನೇ ಒಂದು 14 ವಿಭಾಗಗಳಾಗಿತ್ತು, ಯಾರು ಯಾವ ಕ್ಷೇತ್ರ ನೋಡ್ಕೋಬೇಕು ಅಂತ ಹೇಳಿ. ಅದ್ರಗಂತೂ ಎಲ್ಲಾ ಕಾರ್ಯಕರ್ತರು ಭಾರತದ ಎಲ್ಲಾ ಕಡೆಯಿಂದ ನಮ್ಮ ಜೊತೆ ಬಂದು ಕೆಲಸ ಮಾಡಿದ್ರು. ಸುಮಾರು 2 ವಾರ ಪೂರ್ತಿ ರಜಾ ತಗೊಂಡು ಕೆಲಸ ಮಾಡಿದ್ರು. ಅದಕ್ಕೋಸ್ಕರ ಉತ್ಕೃಷ್ಟವಾದ ಕಾರ್ಯಕ್ರಮ ಆಯ್ತಂದು. ಸೊ ಎಲ್ಲರಿಗೂ ನಾವು ಚಿರಋಣಿ. ಅಂಡ್ ಈ ಶ್ರೇಯಸ್ ಏನಿದೆ ಅದು ಎಲ್ರಿಗೂ ಸೇರುತ್ತೆ. ಬಟ್ ಇದೊಂದು ಒಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಯಾಕಂದ್ರೆ ಇದು ತುಂಬಾ ಪರ್ಸನಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಮೋದಿಜಿ ಅವರು ಮೊದಲನೇ ಕಾರ್ಯಕ್ರಮ 2014 ನಾವು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದಾಗ ಅವ್ರು ಹೇಳಿದ್ರು, ನೀವೆಲ್ಲ ಕಾರ್ಯಕ್ರಮ ವ್ಯವಸ್ಥೆ ಆದ್ಮೇಲೆ ಯಾರ್ಯಾರು ಕೋರ್ ಕಾರ್ಯಕರ್ತರು ಇದ್ದಾರೆ, ಸುಮಾರು ಒಟ್ಟು 11 ಜನ ಕೋರ್ ಕಾರ್ಯಕರ್ತರು ಏನಿದ್ವಿ, ಅವ್ರ ಜೊತೆ ನಾವು ಸಮಯ ಕಳಿಬೇಕು ಅಂತ ಹೇಳಿದ್ರು. ಆದ್ರೆ ಕಾರ್ಯಕ್ರಮ ಶುರು ಆಯ್ತು. ಕಾರ್ಯಕ್ರಮದಲ್ಲಿ ಅವ್ರು ಸುಮಾರು ಒಂದು 25 ನಿಮಿಷ ಮಾತಾಡಬೇಕಾಯ್ತು. ಅದು 40-48 ನಿಮಿಷದವರೆಗೆ ಹೋಯ್ತು. ಅಜಿತ್ ಡೋವಲ್ ನಮ್ಮ ಪಕ್ಕದಲ್ಲೇ ಕೂತಿದ್ರು. ಅವಾಗ ಅವ್ರು ಹೇಳಿದ್ರು, ಇವತ್ತು ಮೋದಿಜಿ ಅವರು ತುಂಬಾ ಜೋಶಲ್ಲಿದ್ದಾರೆ, ಬಹುಶಃ ಕಾರ್ಯಕ್ರಮ ಮುಂದೆ ಹೋಗುತ್ತೆ ಅಂತ. ಯಾಕಂದ್ರೆ ಅವ್ರನ್ನ ಮುಗಿಸ್ಕೊಂಡು ಮರುದಿವಸ ಬೆಳಗ್ಗೆ ಕ್ಯಾಮೆರಾ ಹೊರಡ್ಬೇಕಾಯ್ತು. ಆಚೆ ಹೆಲಿಕಾಪ್ಟರ್ ವೇಟ್ ಮಾಡ್ತಾರೆ. ಸೊ ಅವರು ಅದಾಯ್ತು, ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರ ವಾಪಸ್ ಬರ್ತಿರ್ಬೇಕಾದ್ರೆ ನಾವು ವಾಪಸ್ ಅವ್ರ ಜೊತೆ ನಡೀತಾ ಹೋಗ್ತಿರ್ಬೇಕಾದ್ರೆ ಕಾರ್ಯಕ್ರಮ ಹೆಂಗಿತ್ತು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ವಿ. ಅಚ್ಚರಗ ಆಮೇಲೆ ಮಾತಾಡ್ತಾ ಹೊರ ಹೋಗ್ತಿದ್ವಿ. ನಿಮ್ಗೆ ಗೊತ್ತಲ್ಲ, ಮೋದಿಜಿ ಅವರ ಒಂದು ರಕ್ಷಣೆಗೋಸ್ಕರ 3 ಡಿಫ್ರೆಂಟ್ ಏನು ವಲಯಗಳಿರುತ್ತೆ. ಸೊ ಆ 3 ವಲಯಗಳು ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ತಿದ್ರು. ಅವ್ರು ಹೆಲಿಕಾಪ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿತ್ತು. ಅಷ್ಟೊಳಗೆ ಅವರು ಆಚೆ ಬರ್ತಿರ್ಬೇಕಾದ್ರೆ ಒಂದು ವಿಷಯ ಕೇಳಿದ್ರು, ರಮೇಶಿ ನೀವು ಕಾರ್ಯಕರ್ತರ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಅಂತ. ನಾನು ಹೇಳಿದ ಗೊತ್ತಿತ್ತು, ಆದ್ರೆ ನಿಮ್ದು 25 ನಿಮಿಷ ಮುಗಿದಿದ್ರೆ ನೀವು ಮಾತಾಡಬೇಕಾಯ್ತು, ಅದಾಗ್ಲಿಲ್ಲ. ಅದಕ್ಕೋಸ್ಕರ ಅಜಿತ್ ಜಿ ಅವರು ಮತ್ತೆ ನಮ್ಮ ಕಾರ್ಯಕ್ರಮದ ನಮ್ಮ SP ಜಿ ಅವ್ರದ್ದು ಆಗಲ್ಲ ಅಂತ ಹೇಳಿದ್ರು. ಅದೇನಾಗತ್ತೆ ಅಂದ್ಬಿಟ್ಟು ಅಲ್ಲಿಂದ ತಿರ್ಕೊಂಡು ವಾಪಸ್ ಬಂದು ನಮ್ಮ ಜೊತೆ ಏನು 15 ಜನ ಕಾರ್ಯಕರ್ತರ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಿ ಫೋಟೋ ತಗೊಂಡು. ಅಂದ್ರೆ ನಾನು ಹೇಳಿದ್ದು ಅವರ ಒಂದು ವೈಯಕ್ತಿಕವಾದಂತ ಆತ್ಮೀಯ ಸಂಬಂಧ. ಅಂದ್ರೆ ಐ ಥಿಂಕ್ ದಟ್ ಮೇಕ್ಸ್ ದ ಡಿಫರೆನ್ಸ್. ಸಾಮಾನ್ಯವಾಗಿ ನಂದಾಯ್ತು ನನ್ನ ಕೆಲಸ, ಇನ್ನೇ ನಾನು ಹೋಗದೆ ನನ್ನ ಟೈಮಿಂಗ್ ಅಂತ ಹೇಳ್ತಾರೆ. ಅವ್ರಿಗೆ ಪಾಪ ಅವ್ರಿಗೆ ಅದು ಜ್ಞಾಪಕ ಇಟ್ಕೊಂಡು ಬಂದಿದ್ದಾರೆ ನೋಡಿ. ಆದ್ರೆ 2ನೇ ಸಲ ಆತರ ಮಾಡ್ಬೇಕು ಅನ್ಕೊಂಡು 2023ರಲ್ಲಿ. ಆದ್ರೆ ಸೆಕ್ಯೂರಿಟಿ ತುಂಬಾ ಪ್ರಾಬ್ಲಮ್. ಯಾಕಂದ್ರೆ ಅವಾಗ ಇಂಟೆಲಿಜೆನ್ಸ್ ಏನೋ ಒಂದು ವಿಷಯ ಆಯ್ತಂತ ಅವ್ರದ್ದು.
ಸೊ ಸೆಕ್ಯೂರಿಟಿ ತುಂಬಾ ಹೆಚ್ಚಿದ್ದಾಗ ಅದನ್ನ ಮಾಡೋಕ್ಕಾಗಿಲ್ಲ. ಸೊ ಅದರಿಂದಾಗಿ ಇನ್ನೊಂದು ಸ್ವಲ್ಪ ಕೆಲವು ಕಾರ್ಯಕ್ರಮ, ಬಟ್ ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬಾ ಜನ ಸಮಾಜದಲ್ಲಿ ಯಾರ ಜೊತೆ ಕೆಲಸ ಮಾಡಿದ್ದಾರೆ, ಯಾರ ಬಗ್ಗೆ ಹೇಳಿದ್ನೋ ಅವರೆಲ್ಲರನ್ನು ಒಟ್ಟು ಕರ್ಕೊಂಡ್ಬಂದು ಅವ್ರ ಜೊತೆ ಒಂದು ಫೋಟೋ ಸೆಷನ್ ಇಟ್ಕೊಂಡಿದ್ವಿ. ಸೊ ಸುಮಾರು ಒಂದು 300ರಿಂದ 400 ಜನ ನಮ್ಮ ಬಂಧುಗಳು ಯಾರ ಜೊತೆ ಕೆಲಸ ಮಾಡಿದ್ರು, ಭಗಿನಿಯರು ಯಾರ ಜೊತೆ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ, ಅವರೆಲ್ಲರೂ ಒಟ್ಟು ಬಂದು ಬೇರೆ ಬೇರೆ ಇದರಲ್ಲಿ ಏನು ಆರ್ಗನೈಸೇಷನ್ಸ್ ಹೇಳಿದಲ್ಲ, ಎಲ್ಲ ಆರ್ಗನೈಸೇಷನ್ಸ್ ಅಲ್ಲಿ OF BJP ಸೇರಿ ಅವರವರದೇ ಆದಂತ ಒಂದು ಪ್ಲಾಟ್ಫಾರ್ಮ್ ತರ ಮಾಡಿ ಒಂದೊಂದು ಪ್ಲಾಟ್ಫಾರ್ಮ್ ನಲ್ಲೂ ಸುಮಾರು 40 ಜನ ಮೋದಿಜಿಯವರು ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ದೇನೆ ಅಲ್ಬನೀಸ್ ಅವ್ರ ಜೊತೆ ಫೋಟೋ ತಗೊಳ್ಳೋಂತ ಒಂದು ವ್ಯವಸ್ಥೆ ಅದ್ ಮಾಡಿದ್ವಿ. ಅದ್ ಮಾಹಿತಿ ಸಲ ಕಾರ್ಯಕರ್ತರಾಗ್ಲಿಲ್ಲ ಫೋಟೋಸ್ ಆಕ್ಚುಲಿ ಎಲ್ಲರೂ ಯಾರ್ಯಾರು ಸಂಘಗಳಿತ್ತು ಹಿಂದೂ ಅವ್ರಿಗೆಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆದು. ಆದ್ರೆ ಅದರಲ್ಲೂ ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಜನ ಇದಲ್ದೇನು ತುಂಬಾ ನೂರಾರು ಜನ ಕಾರ್ಯಕರ್ತರು ಜನ ಜೊತೆ ಕೆಲಸ ಮಾಡಿದ್ದಾರೆ. ಬಟ್ ಆದ್ರೆ ನಮ್ಗೆ ಒಂದೇ ಒಂದು ಬೇಜಾರಾಯ್ತು ಹೇಳಿದ್ರೆ ನಾವೆಲ್ಲರೂ ಅಕಾಮಡೇಟ್ ಮಾಡಕ್ಕಾಗಲ್ಲ. ಬಹುಶಃ ಮುಂದಿನ ಸಲ ಖಂಡಿತ 2 ಸಲ ಬಂದಿದ್ದಾರೆ. ನಾವು 3ನೇ ಸಲಗೋಸ್ಕರ ಕಾಯ್ತಾ ಇದೀವಿ. 2014 ಅಲ್ಲಿ ನಾನು ಬಂದು ಅರಿನಾದಲ್ಲಿ ನೋಡಿದ್ದೆ. ಸೆಕೆಂಡ್ ನಾನು ವರ್ಕ್ ಇಂದ ಬರಕ್ ಆಗ್ಲಿಲ್ಲ, ಸೊ ನಮ್ಮ ಮನೆಯಿಂದ ನೋಡಿದೆ. ಬಟ್ ದಟ್ ವಾಸ್ ಲೈಕ್ 20,000 ಓವರ್ 20,000. ದ ಕ್ರೌಡ್ ವಾಸ್ ಕ್ರೇಜಿ. ಅವ್ರು ಮಾತಾಡ್ತಿದ್ರೆ ಜನಗಳು ಎಷ್ಟು ಕಾತಿರೋದ್ರಿಂದ ಹೇಗೆ ಕಾಯ್ತಿರ್ತಾರಲ್ವ ಅವರು ಒಂದು ವರ್ಡ್. ಸ್ಟೇಜ್ ಇತ್ತು ಅವ್ರದ್ದು, ಇಡೀ ಪ್ರಾಂಗಣವನ್ನು ಉಪಯೋಗಿಸ್ಕೊಂಡಿಲ್ಲ. ರೊಟೇಟಿಂಗ್ ಸ್ಟೇಜ್ ಅಲ್ಲಿ ಅವ್ರದ್ದು ಸುಮಾರು ಒಂದು ಎವ್ರಿ 3 minutes ಒಂದು 2 degrees ಮೂವ್ ಅಂತ ಎಲ್ಲರಿಗೂ ಒಂದು ಫೇಸ್ ನೋಡಕ್ ಮಾಡ್ತಾರೆ. ಹೌದು, ಜನಗಳಿಗೆ ಪಾಪ ಎಲ್ಲರಿಗೂ ಒಂದು ವ್ಯೂ ಸಿಕ್ತು ಅವ್ರದ್ದು. ಸೊ ದಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ ಕೂಡ ಅಲ್ಲ, 360 ಡಿಗ್ರಿ ರೊಟೇಟಿಂಗ್ ಸ್ಟೇಜ್ ವಾಸ್. ಅದಲ್ಲದೆ ನಾವೇನೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ವಲ್ಲ, ಅದಕ್ಕೆ ಮುಂಚೆ ಮಾಡಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಮಕ್ಕಳು, ಸಾವಿರಾರು ಅಂದ್ರೆ ಸುಮಾರು 360 ಆರ್ಗನೈಸೇಷನ್ಸ್ ನಮ್ಮ ಜೊತೆ ಬಂದು ಕೆಲಸ ಮಾಡಿ 364. ಸೊ ಅವರಷ್ಟು ಜನ ಕೆಲಸ ಮಾಡಿ ಅಂದ್ರೆ ಹೇಳ್ದಲ್ಲ, ಅವರೆಲ್ಲರೂ ಜೊತೆ ಕೆಲಸ ಮಾಡಿದಾಗಿ ಎಲ್ಲ ತಂದೆ ತಾಯಂದಿರು ಮಕ್ಕಳು ಅವರೆಲ್ಲ ಸುಮಾರು 3 ವಾರ ಕಾಲ ಅದನ್ನ ಅಭ್ಯಾಸ ಮಾಡಿ ಅದು ಬಂದು ಉತ್ಕೃಷ್ಟವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು. ಹೌದು, ಅಮೇಜಿಂಗ್. ಆಪರ್ಚುನಿಟಿನೂ ಸಿಗಲ್ಲ ನೋಡಿ, ಯಾವಾಗ್ಲೂ ಒನ್ಸ್ ಇನ್ ಅ ಲೈಫ್ ಟೈಮ್ ತರ. ನೋಡಿ ಇದ್ರಲ್ಲಿ ಇನ್ನೊಂದು ಹೇಳಿದ್ರೆ ಪ್ರತಿಯೊಂದು ಭಾಷೆ, ಪ್ರತಿಯೊಂದು ಪ್ರಾಂತ, ಪ್ರತಿಯೊಬ್ಬರು ಅವರವರು ಪ್ರತಿಯೊಂದು ಕಲೆ, ಭರತನಾಟ್ಯ ಇರ್ಬೋದು ಅಥವಾ ಇವರು ಮಲಯಾಳಿ ಬಂಧುಗಳು ಅವ್ರದ್ದು ಟಮಟೆ ಇರ್ಬೋದು, ಎಲ್ಲದನ್ನು ತಗೊಂಡ್ಬಂದು ಉತ್ಕೃಷ್ಟವಾದ ಪ್ರದರ್ಶನ ಮಾಡಿದ್ರು. ಸೊ ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತಲ್ಲ ಇಲ್ಲಿ ಬಂದು ಇಷ್ಟು ಜನ ಎಲ್ಲ ಸೇರಿ. ಸೊ ನಿಮ್ಗೆ ಹೇಗೆ ಅನ್ಸ್ತು? ನಿಮ್ಗೆ ತುಂಬಾ ಕ್ಲೋಸ್ ಆಗಿ ನೋಡಿದೀರಾ, ಸೋ ಲಕ್ಕಿ ಆಕ್ಚುಲಿ. ಖಂಡಿತ ಅದೇ ಹೇಳ್ದಲ್ಲ, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಅಲ್ಲಿ ಹೋಗಕ್ಕಾಗಲಿಲ್ಲ. ಆದ್ರೆ ಅವರೆಲ್ಲರ ಒಂದು ಆಶೀರ್ವಾದ ಮತ್ತೆ ಒಂದು ಗುಡ್ ವಿಶೇಷ ಅಂತ ಹೇಳ್ತೀವಲ್ಲ, ಅದರ ಫಲವಾಗಿ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಹೊರತು ಶ್ರೇಯ ಎಲ್ರಿಗೂ ನೀವು ಮೊದಲು ಹೇಳ್ದಂಗೆ ಅವರೆಲ್ಲರಿಗೂ ಸೇರುತ್ತೆ. ಅವರ ಪ್ರತಿಫಲ ನಾನು ನಿಂತಿದ್ದೆ ಅಷ್ಟೇನೆ. ತುಂಬಾ ಉತ್ಕೃಷ್ಟವಾದ ಕಾರ್ಯಕ್ರಮ. ಬಟ್ ಸ್ಟಿಲ್ ಎಷ್ಟು ಜವಾಬ್ದಾರಿ ಇರುತ್ತೆ, ಯಾಕಂದ್ರೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇರುತ್ತೆ ಅಲ್ವಾ ಜನಗಳಿಗೆ. ಸೊ ಇಟ್ಸ್ ನಾಟ್ ಎ ಈಸಿ ಜಾಬ್. ಒಬ್ಬ ಪ್ರಧಾನಮಂತ್ರಿಯವರ ಒಂದು ಬಿಗ್ ಇವೆಂಟ್, ಅದು ಸಾವಿರಾರು ಜನಗಳದ್ದು ನೀವು ಆರ್ಗನೈಸ್ ಮಾಡ್ಬೇಕು ಅಂದ್ರೆ. ಸೊ ಮುಂಚೆಗೂ ಈಗ್ಲಿಗೂ ನೀವು ಹೇಳ್ದಂಗೆ ಎಷ್ಟು ಚಾಲೆಂಜಿಂಗ್ ಆಗಿ ಎಲ್ಲ ಇತ್ತು ಅಂತ. 2014 ಅಂದ್ರೆ ಅವಾಗ ತಾನೇ ಪ್ರಧಾನಮಂತ್ರಿ ಆದಾಗ ಬಂದಿದ್ರು. ಆಮೇಲೆ ಈಗ 2ನೇ ಸಲ. ನಾನು ಮೊದಲನೇ ಹೇಳ್ದಂಗೆ ಜ್ಯೋತ್ಸ್ನಾಜಿ, 1995 ನಾನು ಬಂದಾಗ ನಮ್ಮದು ಕನ್ನಡ ಕಮ್ಯುನಿಟಿ ಜೊತೆಗೆ ನಮ್ಮ ಜೊತೆ ಸಹವಾಸದಲ್ಲಿದ್ರು ಅಂತ ಹೇಳಿದ್ರಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಹೋಗ್ಬೇಕು ಅಥವಾ ಮುಂದೆ ಕೆಲಸ ಮಾಡಬೇಕು ಅಂದ್ರೆ ಈ ಶಕ್ತಿ ಆಧಾರದ ಮೇಲೆ ಕೆಲಸ ಆಗೋದು. ಸೊ ಅವತ್ತಿನಿಂದ ಇವತ್ತು ಈ ಭಾರತೀಯ ಕಮ್ಯುನಿಟಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ. ನೀವು ಹೇಳಿದ್ರಲ್ಲ, ನಾನು ಸಮಾಜದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರೇರಣೆನೂ ಅವರೇನೆ, ಕೆಲಸ ಮಾಡಕ್ ಕೊಡ್ತಿರೋಂಥ ಚೈತನ್ಯನೂ ಅವರೇನೆ. ಅವರೆಲ್ಲರೂ ಕೊಟ್ಟಿರೋದ್ರಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. That's the humble. So you staying humble and grounded. ಆ ತರ ಇರ್ಬೇಕು ಯಾವಾಗ್ಲೂ. ಅವಾಗ್ಲೇ ನೀವು ಮುಂದಕ್ಕೂ ಹೋಗಕ್ಕೂ ಸಾಧ್ಯ ಆಕ್ಚುಲಿ. ಸೊ ನಾವ್ ಹೇಗಿದ್ದೋ ಹೇಗಾದೋ ಅನ್ನೋದು, ಆಮೇಲೆ ಯಾರ್ಯಾರು ಇದ್ರು ಅನ್ನೋದು ವೆರಿ ಇಂಪಾರ್ಟೆಂಟ್ ಎವ್ರಿ ಸ್ಟೇಜ್ ಅಲ್ಲಿ. ತುಂಬಾ ಖುಷಿ ಆಯ್ತು, ಬಹಳಷ್ಟು ಮಾಹಿತಿಗಳನ್ನ ನೀವೆಲ್ಲ ಹಂಚ್ಕೊಂಡ್ರಿ. ನನ್ಗೂ ಖುಷಿ ಆಯ್ತು ಎಲ್ಲ ಕೇಳಿ. ನಾವ್ ಜಸ್ಟ್ ವ್ಯೂವರ್ಸ್ ತರ ಹೋಗಿ ನೋಡಿದ್ದು. ಸೊ ಎಷ್ಟೊಂದು ಇವೆಂಟ್ಸ್ ಅಲ್ಲಿ ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ. ಸೊ ವಂಡರ್ಫುಲ್. ಸೊ ಬನ್ನಿ, ನಮ್ದು ಒಂದು ಸೆಗ್ಮೆಂಟ್ ಮನೆಯಲ್ಲೇ ಮದ್ದು ಅಂತ ಮಾಡ್ತೀನಿ. ಸೊ ಇವತ್ತು ನಾನು ಆಯಿಸ್ಟರ್ ಮಶ್ರೂಮ್ ಬಗ್ಗೆ ಮಾತಾಡೋಣ. ಸೊ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇತ್ತೀಚೆಗೆ ಪ್ರಚಲಿತದಲ್ಲಿ ಬರುತ್ತಿರುವ ಮಶ್ರೂಮ್ಗಳಲ್ಲಿ ಆಯಿಸ್ಟರ್ ಮಶ್ರೂಮ್ ಕೂಡ ಒಂದು. ಇದು ಬಿಳಿ ಬಣ್ಣ, ಬೂದು ಬಣ್ಣ, ಗುಲಾಬಿ ಬಣ್ಣ, ಹಳದಿ ಬಣ್ಣಗಳ ಮಶ್ರೂಮ್ಗಳು ಸಿಗುತ್ತವೆ. ಒಳ್ಳೆಯ ಫ್ಲೇವರ್ಗಳನ್ನು ನೀಡುವಂತಹ ಇವು ಅನೇಕ ಪದಾರ್ಥಗಳ ತಯಾರಿಕೆಯಲ್ಲೂ ಕೂಡ ಬಳಸಲ್ಪಡುತ್ತದೆ. ಆದರೆ ಈ ಆಯಿಸ್ಟರ್ ಮಶ್ರೂಮ್ಗೆ ರುಚಿಗೆ
ಮಾತ್ರವಲ್ಲ, ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಕೂಡ ಇದು ಹೊಂದಿದೆ. ಇದು ಕಬ್ಬಿಣದ ಅಂಶವನ್ನು ಹೊಂದಿದೆ, ಉತ್ತಮ ಪ್ರಮಾಣದಲ್ಲಿ ನಿಯಾಸಿನ್ ಅನ್ನು ಹೊಂದಿದ್ದು ದೇಹದ ಅನೇಕ ಆಂತರಿಕ ಪ್ರಕ್ರಿಯೆಗಳಿಗೆ ಸಹಾಯಕಾರಿ. ವೈಟಮಿನ್ ಡಿ, ಆಂಟಿ ಆಕ್ಸಿಡೆಂಟ್ಗಳನ್ನು ಇದು ಹೊಂದಿದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವುದರಲ್ಲಿ ಈ ಮಶ್ರೂಮ್ ಸೇವನೆಯು ಅತ್ಯಂತ ಸಹಾಯಕಾರಿ. ಕ್ಯಾನ್ಸರ್ನ ವಿರುದ್ಧ ಹೋರಾಡಲು, ಆಟೋ ಇಮ್ಯೂನ್ ಕಾಯಿಲೆಗಳನ್ನು ನಿರ್ವಹಿಸಲು ಆಯಿಸ್ಟರ್ ಮಶ್ರೂಮ್ ಅನುಕೂಲಕಾರಿ. ಆಂಟಿ ಮೈಕ್ರೋಬಿಯಲ್ ಗುಣವನ್ನು ಇದು ಹೊಂದಿದ್ದು ಸೋಂಕುಗಳಿಂದ ರಕ್ಷಿಸಲು ಸಹಕಾರಿಯಾಗುತ್ತದೆ. ಅಲ್ಲದೆ ಆಂಟಿವೈರಲ್ ಗುಣವನ್ನು ಕೂಡ ಇದು ಹೊಂದಿದೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸುವುದರೊಂದಿಗೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಆಯಿಸ್ಟರ್ ಮಶ್ರೂಮ್ ಸೇವನೆ ಸಹಾಯಕಾರಿ. 2013ರಲ್ಲಿ ಪ್ರಕಟವಾದ ಜರ್ನಲ್ ಆಫ್ ಫಿಸಿಯಾಲಜಿ ಅಂಡ್ ಬಯೋಕೆಮಿಸ್ಟ್ರಿ ಅಧ್ಯಯನದ ವರದಿಯ ಪ್ರಕಾರ ಆಯಿಸ್ಟರ್ ಮಶ್ರೂಮ್ ಸೇವನೆಯಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವು ಕಡಿಮೆ ಆಗುತ್ತದೆ. ಅಂತೆಯೇ ಇಲಿಗಳ ಮೇಲೆ ಮಾಡಿದ ಪ್ರಯೋಗವೊಂದು ಕೆಟ್ಟ ಕೊಲೆಸ್ಟ್ರಾಲ್ ಹಾಗೂ ಟ್ರೈಗ್ಲಿಸರೈಡ್ ಅಂಶವನ್ನು ಆಯಿಸ್ಟರ್ ಮಶ್ರೂಮ್ ಸೇವನೆಯು ಕಡಿಮೆ ಮಾಡುವುದರೊಂದಿಗೆ ಅದರಿಂದ ಕಾಣಿಸಿಕೊಳ್ಳಬಹುದಾದ ಹೃದಯ ಸಂಬಂಧಿತ ಸಮಸ್ಯೆಗಳ ಸಂಭವವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಎಂದು ತಿಳಿಸಿದೆ. ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಇದು ಹೊಂದಿದ್ದು ಉರಿಯೂತವನ್ನು ಕಡಿಮೆ ಮಾಡುವುದರಲ್ಲಿ ಉಪಯುಕ್ತವಾಗಿದೆ. ಸೊ ಆಯಿಸ್ಟರ್ ಮಶ್ರೂಮ್ ಇಂದ, ಮಶ್ರೂಮ್ ಈಸ್ ಆಲ್ಸೋ ಇಟ್ಸ್ ವಂಡರ್ಫುಲ್ ವೆಜಿಟೇಬಲ್ ಅಲ್ವಾ ಅದು. ಸೊ ಅದಕ್ಕೊಂದು ಫ್ಲೇವರ್ ಇರಲ್ಲ, ನೀವು ಯಾವ್ದು ಹಾಕ್ತೀರಾ ಅದು ಒಂದು ಫ್ಲೇವರ್ ಕೊಡುತ್ತೆ. ಸೊ ಮಶ್ರೂಮ್ ಅಲ್ಲೇ ಎಷ್ಟೊಂದು ಹಲವಾರು ವಿಧಗಳಿದೆ. ಸೊ ಮನೆಯಲ್ಲೇ ಇದನ್ನು ಕೂಡ ಬೆಳೆಸಬಹುದು. ನೀವೊಂದು ಈ ಕಡೆ ಸೈಡ್ ಎಲ್ಲ ಹೋದ್ರೆ, ಕೂರ್ಗು ಹತ್ರ ಕಡೆ ಎಲ್ಲ ಹೋದ್ರೆ ಅಲ್ಲಿ ಯಾವಾಗ್ಲೂ ಮಳೆ ಬರ್ತಾ ಇರುತ್ತೆ. ಸೊ ಎಲ್ಲಂದ್ರಲ್ಲಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಆಕ್ಚುಲಿ. ಸೊ ಇಟ್ಸ್ ವೆರಿ ಹೆಲ್ತಿ ಆಸ್ ವೆಲ್. ಸೊ ಈ ಒಂದು ಮಾಹಿತಿ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಂತೀನಿ. ಸೊ ರಮ್ಯಾಜಿ ಅವರು ಬಹಳಷ್ಟು ಮಾಹಿತಿ ಕೊಟ್ಟರು, ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಟ್ರು. ಅವರು ಪ್ರೊಫೆಷನಲ್ ಆಗಿ ರೈಲ್ವೇಸ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಅದನ್ನ ಮಾಡಿಕೊಂಡು ಸುಮಾರು 25 ವರ್ಷದಿಂದ 1996 ಅಲ್ಲಿ ಅವರು ಆಸ್ಟ್ರೇಲಿಯಾ ಬಂದಾಗಿಂದನೂ ಕೂಡ ಅವರು ಒಂದು ಕಮ್ಯುನಿಟಿ ವರ್ಕ್ ಅಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ HSS, ಈ VHP, HCA, ಎಕಲ್ ಆಸ್ಟ್ರೇಲಿಯಾ, ಸೇವಾ, HESCC ಹೀಗೆ ಹಲವಾರು ಸಂಘಗಳಲ್ಲಿ ಈ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಇವರು ಒಂದು ಕಮ್ಯುನಿಟಿ ಲೀಡರ್ ಆಗಿ ಕೂಡ ಎಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರು ಹೇಳ್ದಂಗೆ HESCC ಒಂದು ಹಿಂದೂ ಎಜುಕೇಶನ್ ಅಂಡ್ ಕಲ್ಚರಲ್ ಸೆಂಟರ್ ನ 2027 ಅಲ್ಲಿ ಒಂದು ಸ್ಥಾಪಿಸಬೇಕು ಅಂತ ಇವ್ರು ಅನ್ಕೊಂಡಿದ್ದಾರೆ. ಸೊ ಈಗ ಲ್ಯಾಂಡ್ ಅಕ್ವೈರ್ ಆಗಿದೆ. ಸೊ ಈಗ ಅವ್ರು ಇನ್ನೇನು ಅದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ಈಗ ಬಿಲ್ಡಿಂಗ್ ಅಲ್ಲಿಗೆ ಬಂದಿದೆ ಈಗ ಸ್ಟೇಜ್ ಅಲ್ಲಿ. ಸೊ ನೀವು ಯಾವ ರೀತಿನಾದ್ರು ಒಂದು ಫಂಡಿಂಗ್ ಅಲ್ಲಿ ಮಾನಿಟರಿ ಅಥವಾ ನಾನ್ ಮಾನಿಟರಿ ಆಗಿ ಕೂಡ ನೀವು ಒಂದು ಫಂಡಿಂಗ್ ಅಲ್ಲಿ ಹೆಲ್ಪ್ ಮಾಡಬಹುದು. ಸೊ ಅವ್ರದೇ ಆದ HESCC.org.au ಒಂದು ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ಎಲ್ಲಾ ತರ ಮಾಹಿತಿಗಳು ಕೂಡ ಇದೆ. ಸೊ ದಯವಿಟ್ಟು ನೀವೊಂದು ಹೆಲ್ಪ್ ಮಾಡಿ. ನಿಮ್ಮ ಒಂದು ಪೀಳಿಗೆ, ನಿಮ್ಮ ಒಂದು ಮಕ್ಕಳುಗಳಿಗೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಒಂದು ಹಿಂದೂಯಿಸಂ ಬಗ್ಗೆ ನಮ್ಮ ಒಂದು ಸಂಸ್ಕಾರ, ಆಚಾರ, ವಿಚಾರ ಪ್ರತಿಯೊಂದನ್ನು ಕೂಡ ಮಕ್ಕಳುಗಳು ಅದನ್ನ ಬೆಳೆಸ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಸೊ ದಯವಿಟ್ಟು ಅದರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ HESCC.org.au ಕೂಡ ನೀವು ಆ ವೆಬ್ಸೈಟ್ ಹೋದ್ರೆ ಬಹಳಷ್ಟು ಮಾಹಿತಿ ಕೂಡ ಸಿಗುತ್ತೆ. ಸೊ ರಮ್ಯಾಜಿ ಅವರೇ ಬಂದು ನೀವು ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ರಿ. ಪ್ರಧಾನಿ ಮೋದಿ ಅವರ ವಿಸಿಟಿಂಗ್ ಬಗ್ಗೆನೂ ನೀವೆಲ್ಲ ತುಂಬಾ ಹಂಚ್ಕೊಂಡ್ರಿ. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ನಮ್ಮ ಶ್ರೋತೃಗಳಿಗೆ ನೀವು ಏನಾದ್ರೂ ಒಂದು ಮೆಸೇಜ್ ಹೇಳೋದಾದ್ರೆ? ಧನ್ಯವಾದ ಮೊದಲು ನಿಮಗೆ ದರ್ಶನಜಿ, ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮೆಲ್ಲ ಪ್ರೇಕ್ಷಕರ ಜೊತೆ ಮಾತಾಡೋದಕ್ಕೆ. ಯಾಕಂದ್ರೆ ನೀವು ಹೇಳ್ದಂಗೆ ಮೊದಲು 3-4 ಸಲ ನಾವು ಅದನ್ನ ತಪ್ಪಿಕೊಂಡು ಆದ್ರೆ ಒಂದೇ ಒಂದು ಪ್ರಾರ್ಥನೆ ನನ್ನ ಎಲ್ಲರ ಒಂದು ಬಂಧುಗಳಲ್ಲಿ, ಭಾರತೀಯ ಬಂಧುಗಳಲ್ಲಿ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಜನಾಂಗ ಅಮೆರಿಕದಲ್ಲಾಗಲಿ, UK ಯಲ್ಲಾಗಲಿ ಅಥವಾ ವಿಶ್ವದಲ್ಲಿ ಎಲ್ಲೇ ಆಗಲಿ ಉತ್ಕೃಷ್ಟವಾಗಿ ಬೆಳೆದು ನಿಂತಿದ್ದಾರೆ. ಇವತ್ತು ರಿಷಿ ಸುನಕ್ ಇರ್ಬೋದು, ಅಥವಾ ವಿವೇಕ್ ರಾಮಸ್ವಾಮಿ ಇರ್ಬೋದು, ಅಥವಾ ಈಗಿನ ಒಂದು ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಶ್ರೀಮತಿ ಅವರಾಗಿರ್ಬೋದು. ಇವ್ರು ನಾವೆಲ್ಲರೂ ಇಷ್ಟು ಚೆನ್ನಾಗಿ ಬೆಳೆದು ನಿಂತು ಅಲ್ಲಿ ಹೋಗಿರುವಂಥ ದೇಶಗಳಿಗೆ ನಾವು ಒಂದು ಕಾಂಟ್ರಿಬ್ಯೂಟಿಂಗ್ ಸಿಟಿಸನ್ ಆಗಿ ಕೆಲಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಮೂಲ ನಮ್ಮ ವ್ಯಾಲ್ಯೂಸ್ ಇದೆ. ವ್ಯಾಲ್ಯೂಸ್ ಅಂದ್ರೆ ನಮ್ಮ ಸಂಸ್ಕಾರ. ನನ್ನ ಒಂದೇ ಒಂದು ಪ್ರಾರ್ಥನೆ ಎಲ್ಲ ಇರುವಂತ ಎಲ್ಲ ನಮ್ಮ ಬಾಂಧವರಲ್ಲಿ ಅಂತ ಹೇಳಿದ್ರೆ, ಭಾರತೀಯ ಬಾಂಧವರಲ್ಲಿ ಅಂತ ಹೇಳಿದ್ರೆ, ಸಂಸ್ಕಾರಗಳನ್ನ ಮಕ್ಕಳು ಕೊಡೋದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಅಕಾಡೆಮಿಕಲಿ ನಮ್ಮ ಮಕ್ಕಳು ಉತ್ಕೃಷ್ಟವಾಗಿ ಮಾಡೇ ಮಾಡ್ತಾರೆ, ನೋ ಡೌಟ್ಸ್. ಆದ್ರೆ ಸಂಸ್ಕಾರ ರಹಿತರಾಗಿ ಬರೀ ಅಕಾಡೆಮಿಕಲ್ ಬೆಳೆದ್ವಿ ಅಥವಾ ಬೇರೆನೋ ಇದ್ವಿ ಅಂತ ಹೇಳಿದ್ರೆ ಅದು ತುಂಬಾ ಲಾಭ ಆಗಲ್ಲ. ಯಾಕಂದ್ರೆ ಸಂಸ್ಕಾರ ಇರೋ ಕಡೆ ಕ್ಯಾರೆಕ್ಟರ್ ಇರುತ್ತೆ, ಕ್ಯಾರೆಕ್ಟರ್ ಕಡೆ ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಕಡೆ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅದರಿಂದಾಗಿ ಇದು ಇಟ್ಸ್ ವೆರಿ ಮಚ್ ರಿಲೇಟೆಡ್. ನನ್ನ ಕೈ ಜೋಡಿಸಿ ಅಂದ್ರೆ ಸವಿನಯ ಪ್ರಾರ್ಥನೆ, ಎಲ್ಲರೂ ಗೊತ್ತಿಲ್ಲದ ವಿಷಯ ನಾನು ಹೇಳ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಕೊಡುವಂತ ಸಂಸ್ಕಾರದ ಬಗ್ಗೆ ಹೆಚ್ಚು ಗಮನ ಕೊಡಿ. ಸಂಸ್ಕಾರ ಇದ್ದಲ್ಲಿ ಅವರು ಕಾಂಟ್ರಿಬ್ಯೂಟಿಂಗ್ ಸಿಟಿಸನ್ ಆಗುವಂತಹದ್ದು ಏನು ಸಂಶಯವೇ ಇಲ್ಲ ನಮಗೆ. ಅಂಡ್ ಬರುವಂತಹ ದಿನಗಳಲ್ಲಿ ನಮ್ಮ ಹಿರಿಯರೇನು ಕೊಟ್ಟಂತ ಮೇಲ್ಪಂಕ್ತಿ ಮುಂದುವರಿಬೇಕಾದ್ರೆ
ಮತ್ತೆ ಈ ಸಮಾಜವನ್ನ ಉತ್ಕೃಷ್ಟ ಮಾಡ್ಬೇಕಂದ್ರೆ ನಾವೆಲ್ಲರೂ ಇದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ಸೌಮ್ಯ ಪ್ರಾರ್ಥನೆ ಮುಗಿಸ್ಕೊತೀನಿ. ಧನ್ಯವಾದ. ತುಂಬಾ ಧನ್ಯವಾದ ರಮ್ಯಾ ಅವರೇ, ಇವತ್ತು ಬಂದು ನೀವು ಬಹಳಷ್ಟು ಮಾಹಿತಿ ಕೊಟ್ರಿ. ಸೊ ನಮ್ಮ ಶ್ರೋತೃಗಳಿಗೆ ಇದೆಲ್ಲ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನಮ್ಮ ಒಂದು ಈ ಕಾರ್ಯಕ್ರಮ ಪ್ರತಿ ಸಂಡೇ, ಪ್ರತಿ ಭಾನುವಾರ 3 ರಿಂದ 4 ಗಂಟೆವರೆಗೆ ಅಪ್ಪು ರೇಡಿಯೋ 100.9 FM ಅಲ್ಲಿ ಇದು ಪ್ರಸಾರ ಆಗುತ್ತೆ. ಇದು ವರ್ಲ್ಡ್ ವೈಡ್ ಕೂಡ ನೀವು www.connectfm.in ಅಲ್ಲಿ ಹೋದ್ರೂ ಕೂಡ ಈ ಒಂದು ಲೈವ್ ಸ್ಟ್ರೀಮಿಂಗ್ ನ ನೀವು ಕೇಳಬಹುದು. ಹಾಗೆ ನಮ್ದು ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಒಂದು ಸರ್ಚ್ ಮಾಡೋದ್ರಿಂದ ಕೂಡ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರವನ್ನ ನೀವು ಎಲ್ಲ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಮ್ಮ ಪ್ರತಿಯೊಂದು ಇಂಟರ್ವ್ಯೂಸ್ ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಹಾಗೆ ನಮ್ದು ಅಪ್ಪು ರೇಡಿಯೋ ಅನ್ನೋ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ. ಅಲ್ಲಿ ಪ್ರತಿಯೊಂದು ಇವೆಂಟ್ಸ್ ಏನ್ ಬರ್ತಾ ಇದೆ ನಮ್ಮ ಒಂದು ಕಮ್ಯುನಿಟಿಲಿ ನಾನು ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನಮ್ಗೆ ಇನ್ನೇನು ರೀಸೆಂಟ್ ಆಗಿ ನಮ್ಗೆ ಯಾವ್ದು ಒಂದು ಇವೆಂಟ್ ಬರ್ತಾ ಇದೆ ಅಂತ ಅಂದ್ರೆ ನಮ್ದು ನೆಕ್ಸ್ಟ್ ಇವೆಂಟ್ ನಿಮ್ಗೆ ಗೊತ್ತಿರ್ಬೋದು, ಅಪ್ಪು ಅವರ 50th ಬರ್ಡೇ ಬರ್ತಾ ಇದೆ. ಮಾರ್ಚ್ 17 ಅವರು ಹುಟ್ಟಿರೋದು. ಅದನ್ನ ಮೆಲ್ಬೋರ್ನ್ ಅಲ್ಲಿ ಮಾರ್ಚ್ 23 ಹಮ್ಮಿಕೊಂಡಿದ್ದಾರೆ ಫೆಡ್ ಸ್ಕ್ವೇರ್ ಅಲ್ಲಿ. ಫಸ್ಟ್ ಟೈಮ್ ಇಟ್ಸ್ ಎವರ್ ಹ್ಯಾಪನಿಂಗ್. ಸೊ ಇಟ್ಸ್ ಫಂಟಾಸ್ಟಿಕ್ ಇವೆಂಟ್. ಲಾಟ್ಸ್ ಆಫ್ ಕಲ್ಚರಲ್ ಪ್ರೋಗ್ರಾಮು ಮತ್ತೆ ಇಂಡಿಯಾ ಇಂದೆಲ್ಲ ಆರ್ಟಿಸ್ಟ್ ಎಲ್ಲ ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಹೋಗಿ ನೋಡಿ. ಹಾಗೆ ಏಪ್ರಿಲ್ ಅಲ್ಲೂ ಕೂಡ 5th 6th ನಮ್ಮ ಅಪ್ಪು ಕಪ್ ಅಂತ ಕೂಡ ನಡೀತಾ ಇದೆ. ಸೊ ಅವರು ಕೂಡ ರಿಜಿಸ್ಟ್ರೇಷನ್ ಎಲ್ಲ ಈಗ ತಾನೇ ಒಂದು ಎಲ್ಲ ಕ್ಲೋಸ್ ಆಯ್ತು. ಇದೊಂದು ಅಡಲ್ಟ್ ಅವ್ರಿಗೆ ಇದು. ಸೊ ತುಂಬಾ ಚೆನ್ನಾಗಿರುತ್ತೆ ಅಪ್ಪು ಕಪ್ ಅಂತ. ಸೊ ಅದರ ಇನ್ಫಾರ್ಮೇಶನ್ ಕೂಡ ಎಲ್ಲ ನಾನು ನಮ್ಮ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಹಲವಾರು ಇವೆಂಟ್ ಈ ಫ್ರೆಂಡ್ಸ್ ಆಫ್ ಇಂಡಿಯಾ ಅವರು ಈಗ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕೂಡ ಮಾಡ್ತಾ ಇದ್ದಾರೆ ಈಗ ಮಾರ್ಚ್ ಅಲ್ಲಿ. ಸೊ ದಯವಿಟ್ಟು ಅದರ ಎಲ್ಲ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಯಾವ್ಯಾವ್ದು ಇವೆಂಟ್ಸ್ ನಡೀತಾ ಇದೆ ನಾನು ಪ್ರತಿಯೊಂದು ಅಲ್ಲಿ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಅದನ್ನ ಒಂದು ಯೂಸ್ಫುಲ್ ಮಾಡ್ಕೊಳ್ಳಿ ನೀವು. ಅದನ್ನೆಲ್ಲ ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್ ರಮ್ಯಾ ಅವರೇ. ಸೊ ನಮ್ಮ ಕಾರ್ಯಕ್ರಮ ಮತ್ತೆ ನೆಕ್ಸ್ಟ್ ವಾರ ಇನ್ನೊಂದು ಮುಖ್ಯ ಅತಿಥಿಗಳ ಜೊತೆ ಸ್ಟೇ ಟ್ಯೂನ್. ಧನ್ಯವಾದ. ಧನ್ಯವಾದ.